ಈ ದಿನಕ್ಕೆ ಬೇಕು ಎಲ್ಲವನ್ನ ನೀವು ದಯಪಾಲಿಸಿಕೊಡು ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ, ಈ ನಿನ್ನ ದಾಸನನ್ನ ಕರಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ಆತ ಮುಖಾಂತರ ನೀನೇ ಮಾತಾಡಬೇಕೆಂದು ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡುತ್ತೇವೆ ತಂದೆ. ಆಮೆನ್. ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಸಹೋದರ ಜಾನ್ ಡೇವಿಡ್ ರವರು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಲೋಕದ ನಮ್ಮ ತಂದೆ, ಈ ಒಳ್ಳೆಯ ದಿವಸವನ್ನು ಕೊಟ್ಟು ನೀವೇನಾದರೂ ಒಳ್ಳೆಯ ಶಾಂತಿಯನ್ನು ಕೊಟ್ಟು ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಚ್ಚರವಾಗಿ ಪ್ರಾರ್ಥಿಸಿರಿ ಎಂಬ ಈ ಕೂಟಕ್ಕೆ ನಮ್ಮನ್ನು ಎಚ್ಚರಪಡಿಸಿ ಕರೆದು ತಂದು ನಮಗೆ ಅನ್ನವನ್ನು ಕೊಟ್ಟು ನಡೆಸಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಈ ಒಂದು ಹಾಡನ್ನು ನೀನು ನಮ್ಮ ಮೈನಿಗೋಸ್ಕರ ನಾವು ಹಾಡುವನಾಗಿದ್ದೇವೆ. ಆಮೆನ್. ಕರ್ತನು ನೇಮಿಸಿದ ಜಯದ ದಿನವಿದು, ಇನ್ನು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ. ಹಲ್ಲೆಲೂಯಾ, ಸೋಲಿಲ್ಲ, ಹಲ್ಲೆಲೂಯಾ ಜಯ ಉಂಟು, ಹಲ್ಲೆಲೂಯಾ ಸೋಲಿಲ್ಲ, ಹಲ್ಲೆಲೂಯಾ ಜಯ ಉಂಟು. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ. ನನ್ನ ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ, ನನ್ನ ರಕ್ಷಕನು ಸರ್ವಶಕ್ತನು ನನ್ನ ಪಕ್ಷ ಇರುವ. ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾರರು, ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾರರು. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ. ನನ್ನ ಬಲವಾದ ಕೀರ್ತನೆಯೂ ಆದ ನನ್ನ ರಕ್ಷಣೆಯಾದ, ನನ್ನ ಬಲವಾದ ಕೀರ್ತನೆಯೂ ಆದ ನನ್ನ ರಕ್ಷಣೆಯಾದ. ನೀತಿವಂತರ ಗೂಡಾರದಿ ಜಯಘೋಷ ಮೊಳಗಲಿ, ನೀತಿವಂತರ ಗೂಡಾರದಿ ಜಯಘೋಷ ಮೊಳಗಲಿ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಕರ್ತನು ನೇಮಿಸಿದ ಜಯದ ದಿನವಿದು, ನಾವು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯಾ ಹಾಡುವ. ತಳ್ಳಲ್ಪಟ್ಟ ಕಲ್ಲು ತಳ್ಳಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆಗಲ್ಲಾಯಿತು. ತಳ್ಳಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆಗಲ್ಲಾಯಿತು. ಕರ್ತನ ಕಾರ್ಯ ಇದು, ಅತಿಶಯ ಇದು, ಕೈತಟ್ಟಿ ನಡೆದಾಡುವ. ಕರ್ತನ ಕಾರ್ಯ ಇದು, ಅತಿಶಯ ಇದು, ಕೈತಟ್ಟಿ ನಡೆದಾಡುವ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ,
ಜಯದ ಹೆಜ್ಜೆ ಇಡುವೆ. ಕರ್ತನು ನೇಮಿಸಿದ ಜಯದ ದಿನವಿದು. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯ ಹಾಡುವ. ಹಲ್ಲೆಲೂಯ, ಸೋಲಿಲ್ಲ. ಹಲ್ಲೆಲೂಯ, ಜಯ ಉಂಟು. ಹಲ್ಲೆಲೂಯ, ಸೋಲಿಲ್ಲ. ಹಲ್ಲೆಲೂಯ, ಜಯ ಉಂಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷ ಗೀತೆಯನ್ನ ಹಾಡಿದ ಸಹೋದರರಿಗೆ ಧನ್ಯವಾದಗಳು. ಈ ಒಂದು ಸಮಯದಲ್ಲಿ ದೈವಿಕ ಮನವನ್ನ ಉಣಬಡಿಸತಕ್ಕಂತ ಸಂದರ್ಭವಾಗಿದೆ. ಸಹೋದರ ರವಿ ಭಕ್ತರಾಜ್ರವರು ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನವನ್ನ ಬಡಿಸ್ತಕ್ಕಂಥವರಾಗಿದ್ದಾರೆ. ಸಹೋದರರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಹಾಗೂ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಹೋದರ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೈವಿಕ ಮನವನ್ನ ಬಡಿಸಲು ತಮ್ಮನ್ನು ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನ ಅದ್ಭುತ ರೀತಿಯಲ್ಲಿ ಆಶ್ಚರ್ಯದಲ್ಲಿ ನಡೆಸಿ ಕಾಯ್ದು ಕಾಪಾಡಿದ್ದಾರೆ. ಕಳೆದ ಈ ವರ್ಷದ 2025ನೇ ಸಾಲಿನ 5 ತಿಂಗಳುಗಳು ನಮ್ಮನ್ನ ಅದ್ಭುತ ರೀತಿಯಲ್ಲಿ ನಡೆಸಿ ಕಾಯ್ದು ಕಾಪಾಡಿ ಜೀವಿತ ಸಂಖ್ಯೆಯಲ್ಲಿ ಎಣಿಸಿ ಈ 6ನೇ ತಿಂಗಳ ಪ್ರಥಮ ದಿವಸದಲ್ಲಿ ಸ್ವಾಮಿ ನಮ್ಮನ್ನ ಜೀವಿತ ಸಂಖ್ಯೆಯಲ್ಲಿ ಎಣಿಸಿ ಸುದಿನವನ್ನು ನೋಡ ಮಾಡಿದಕ್ಕಾಗಿ ದೇವರು ನಮಗೆ ಸ್ತೋತ್ರವಾಗಲಿ. ಎಷ್ಟೋ ಜನಗಳು ಇದೊಂದು ಅವಕಾಶವನ್ನು ಕಳೆದುಕೊಂಡಿದ್ದಾರೆ, ಆದರೆ ನಮ್ಮ ಮೇಲೆ ದೇವರು ಮಹಾ ಪ್ರೀತಿಯನ್ನು ಇಟ್ಟಿದ್ದಾರೆ ಸ್ವಾಮಿ. ಅದಕ್ಕಾಗಿ ದೇವರು ನಮಗೆ ಸ್ತೋತ್ರವಾಗಲಿ. ಈ ದಿನದ ನನ್ನ ವಾಕ್ಯದ ಸಂದೇಶದ ಶಿರೋನಾಮೆ ಡು ನಾಟ್ ಹಾರ್ಡನ್ ಯುವರ್ ಹಾರ್ಟ್, ಅಂದ್ರೆ ನಿಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳಬೇಡಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7 ಮತ್ತು 8ನೇ ವಚನ ಈ ರೀತಿ ಹೇಳುತ್ತೆ, ಆದದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಪವಿತ್ರಾತ್ಮ ಹೇಳುವ ಪ್ರಕಾರ ಅಂದ್ರೆ ಪವಿತ್ರಾತ್ಮ ಹೇಳ್ತಾ ಇರೋದು ಏನಂತ? ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲೇ ನೋಡುವಾಗ ಅಲ್ಲಿ 3 ಮತ್ತು 4ನೇ ಅಧ್ಯಾಯದಲ್ಲಿ ಈ ವಚನವನ್ನ 3 ಸಾರಿ ಹೇಳ್ತಾರೆ. ಅಂದ್ರೆ ಇಬ್ರಿಯ 3ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ, ಹಾಗೆ 15ನೇ ವಚನದಲ್ಲಿ, ಹಾಗೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ ಕಂಟಿನ್ಯೂಸ್ ಆಗಿ ಸೀಕ್ವೆನ್ಸ್ ಆಗಿ ಪಕ್ಕದಲ್ಲೇ ಹೇಳ್ತಾರೆ, ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಕಠಿಣ ಮಾಡಿಕೊಳ್ಳಬೇಡ್ರಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರ ಅದರ ಅರ್ಥ ಏನಂತ ಹೇಳಿದ್ರೆ, ಕಠಿಣ ಮಾಡಿಕೊಂಡಾಗ ನಾವು ಕೆಲವು ಸಲ ನಾವು ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡಾಗ ನಾವು ಪಾಪ ಮಾಡ್ತಾ ಇದೀವಿ, ಆದ್ರೆ ಪಾಪಕ್ಕೆ ನಾವು ಪಾಪ ಮಾಡ್ತಿದೀವಿ ಅನ್ಸೋದೇ ಇಲ್ಲ ನಮ್ಗೆ. ಹಾಗೆ ನಾವು ದೇವರಿಂದ ಯೇಸು ಕ್ರಿಸ್ತನಿಂದ ತುಂಬಾ ದೂರ ಹೋಗ್ತಾ ಇರ್ತೀವಿ, ಮತ್ತೆ ಆತ್ಮಿಕವಾಗಿಯೂ ಸಹ ನಾವು ತುಂಬಾ ದುಸ್ಥಿತಿಗೆ ಹೋಗ್ತಾ ಇರ್ತೀವಿ. ಇಲ್ಲಿ ನಾವು 2 ವಿಷಯಗಳನ್ನು ಗಮನಿಸಬೇಕಾಗಿದೆ. ಈಗಾಗಲೇ ನಾನು ಹೇಳಿರುವ ಹಾಗೆ, ಮೊದಲನೇದಾಗಿ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡ್ಬೇಕಾಗತ್ತೆ, ಪವಿತ್ರಾತ್ಮ ಹೇಳೋದನ್ನ ಕೇಳಬೇಕಾಗತ್ತೆ. ಮತ್ತೆ 2ನೇದಾಗಿ ನಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳಬಾರದು. ನಾವು ಸತ್ಯವೇದದಲ್ಲಿ ನೋಡುವಾಗ ಹಲವು ಉದಾಹರಣೆಗಳಲ್ಲಿ ಹಲವು ವ್ಯಕ್ತಿಗಳು ತಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಂಡಿರ್ತಾರೆ. ಯಾರ್ಯಾರು ಅಂತ ಒಂದು ಹೇಳಬಹುದಾ? ಯಾರ್ಯಾರು ತಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಂಡ್ರು? ಫರೋಹ 10 ಸಲ ತನ್ನ ಹೃದಯವನ್ನು ಕಠಿಣ ಮಾಡಿಕೊಡ್ತಾನೆ. ಮೋಶೆ ಮತ್ತು ಆರೋನರು ಬಳಿಗೆ ಬಂದು ಇಸ್ರಾಯೇಲರನ್ನ ಹೋಗಿ ಕೇಳಿದಾಗ ಏಕೋ ಹೋಗ್ತಾ ಇದೆ, ಅವನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ತಾನೆ. ಹಾಗೆ ಯಾಕೋ ವಾಯ್ಸ್ ಏಕೋ ಹೋಗ್ತಾ ಇದೆ. ಅಲ್ಲ, ಇನ್ನು ಯಾವ್ದು ಮೊಬೈಲ್ ಆನ್ ಆಗಿದೆ, ಇನ್ನೊಂದರಲ್ಲಿ ಹತ್ತಿರ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಪಕ್ಕದಲ್ಲಿ? ಹೌದು, ಒಂದನ್ನ ಆಫ್ ಮಾಡ್ಬಿಡಿ. ಥ್ಯಾಂಕ್ ಯು. ಫರೋಹನ ಚರಿತ್ರೆ ನಾವು ನೋಡುವಾಗ 10 ಸಲ ಅವನು ತನ್ನ ಹೃದಯವನ್ನು ಕಠಿಣ ಮಾಡ್ಕೊಳ್ತಾನೆ. ಅದರಲ್ಲಿ
7 ಸಲ ಅವನಾಗಿ ಅವನೇ ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ತಾನೆ. ಮತ್ತೆ ಇನ್ನು 3 ಸಲ ನಾವು ನೋಡುವಾಗ ದೇವರು ಅಂದ್ರೆ ಯೆಹೋವನು ಅವನ ಹೃದಯವನ್ನು ಕಠಿಣ ಮಾಡಿದರು ಅಂತ ಹೇಳಿ ವಾಕ್ಯಕ್ಕೆ ಹೇಳ್ತೀವಿ ನಾವು. ದೇವರು ಹೃದಯವನ್ನು ಕಠಿಣ ಮಾಡೋಕೆ ಕಾರಣ ಏನಿರ್ಬೋದು? ದೇವರು ಯಾಕೆ ಹೃದಯವನ್ನು ಕಠಿಣ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಇದರಲ್ಲಿ ನಾವು ವಾಕ್ಯವನ್ನ ನೋಡುವ ಹಾಗೆ ವಿಮೋಚನ ಕಾಂಡ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಯಾಕೆ ದೇವರು ಅವನ ಹೃದಯವನ್ನು ಕಠಿಣ ಮಾಡ್ತಾರೆ ಅಂತ ಹೇಳಿದಾಗ, ಅವನಲ್ಲಿ ಏನು ಸ್ವಭಾವ ಇರುತ್ತೆ ಅಂತ ಹೇಳಿದ್ರೆ, ಅವನು 1ನೇ ವಚನದಲ್ಲಿ ನೋಡುವಾಗ ಇವರು ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲ್ಯರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವುದಕ್ಕೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಫರೋಹನ ನಂತರ ಹೋಗಿ ಮೋಶೆ ಆರೋನರು ಕೇಳ್ತಾರೆ. ಅದಕ್ಕೆ ಫರೋಹನ ಪ್ರತಿಕ್ರಿಯೆ ಹೆಂಗಿರುತ್ತೆ ಅಂದ್ರೆ, ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಳಿಸುವುದೇಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂತ ಹೇಳ್ತಾನೆ. ಇವನು ತಾನು ರಾಜ ಅಂತ ಸ್ವಲ್ಪ ಅಹಂಕಾರದಲ್ಲಿ ಯೆಹೋವನು ಯಾರು, ಅವನ ಮಾತು ನಾನು ಯಾಕೆ ಕೇಳಬೇಕು ಅಂತ ಹೇಳ್ತಾನೆ ಅವನು. ಈಗ ಒಂದು ಗಾದೆ ಇದೆ, ಉಬ್ಬಿನಿಂದ ದೊಬ್ಬು ಅಂತ ಹೇಳ್ತೀವಿ ನಾವು. ನಮ್ಮಲ್ಲಿ ಯಾವಾಗ ಅಹಂಕಾರ ಬರುತ್ತೋ ಹಾಗೆ ನಮ್ಮನ್ನು ನಾವು ಯಾವಾಗ ಹೆಚ್ಚಿಸ್ಕೊಳ್ತೀವೋ ಅದಾದ ನಂತರ ಪರಿಣಾಮ ಏನಿರುತ್ತೆ ಅಂದ್ರೆ ನಾಶನದ ಮಾರ್ಗವಾಗಿರುತ್ತೆ. ಈ ಕಾರಣದಿಂದಲೇ ಯೆಹೋವನು ಫರೋಹನ ಹೃದಯವನ್ನ ಕಠಿಣ ಮಾಡಿದ ಸಂದರ್ಭವಿರುತ್ತೆ. ಹಾಗೆ ನೋಹನು ಸಹ ಜಲಪ್ರಳಯವಾಗತ್ತೆ ಅಂತ ಹೇಳಿ ಪ್ರಸಂಗ ಮಾಡಿದಾಗ, ಹಲವು ವರ್ಷಗಳ ಕಾಲ ಪ್ರಸಂಗ ಮಾಡಿದಾಗ ಆ ಜನರು ಸಹ ತಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಂಡಿರ್ತಾರೆ. ಈಗ ನಮ್ಮ ಹೃದಯವನ್ನು ಕಠಿಣ ಮಾಡ್ಕೊಳ್ತೀವಿ ಅಂತ ನಾವು ಹೇಳಿದ್ನಲ್ಲ, ಕಠಿಣ ಮಾಡಿಕೊಳ್ತೀವಿ ಅಂತ ಹೇಳಿದ್ರೆ ಅದರ ಲಕ್ಷಣಗಳೇನಿರುತ್ತೆ? ಈಗ ಹೃದಯಾಘಾತ ಆಗೋದಕ್ಕೂ ಮುಂಚಿತವಾಗಿ ಹೃದಯವು ಕೆಲವು ಲಕ್ಷಣಗಳನ್ನ ತೋರಿಸುತ್ತೆ. ನಾವು ಆ ಲಕ್ಷಣಗಳನ್ನ ನೋಡಿ ಎಚ್ಚೆತ್ತುಕೊಂಡು ತಕ್ಷಣನೇ ನಾವು ವೈದ್ಯರ ಬಳಿಗೆ ಹೋಗಿ ತಕ್ಕ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಆ ವ್ಯಕ್ತಿ ಹೃದಯಾಘಾತದಿಂದ ತಪ್ಪಿಸ್ಕೊಳ್ತಾನೆ. ಅದೇ ರೀತಿಯಲ್ಲಿ ಸಹ ಕಠಿಣ ಹೃದಯದ ಲಕ್ಷಣಗಳು ಏನಿರ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರೌಡ್ನೆಸ್ ಅಂದ್ರೆ ಅಹಂಕಾರ. ಆ ಅಹಂಕಾರ ಏನಂತ ಹೇಳಿದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನಿಮ್ಮೊಳಗೆ ಏಕಮನಸ್ಸುಳ್ಳವರಾಗಿರಿ, ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ನಮ್ಮಲ್ಲಿ ನಾವು ಹೆಚ್ಚಿಸ್ಕೊಳ್ಳೋದು, ನಾನೇ ಹೆಚ್ಚಿನವನು, ನಾನೇ ಎಲ್ಲವನ್ನು ಗೊತ್ತಿರೋವನು ಅಂತೇಳಿ ನಮ್ಮಲ್ಲಿ ಅಹಂಭಾವ ಬಂತು ಅಂತ ಹೇಳಿದ್ರೆ ಇದು ನಮ್ಮ ಹೃದಯ ಕಠಿಣವಾಗಿದೆ ಅನ್ನುವಂತ ಲಕ್ಷಣಗಳಲ್ಲಿ ಒಂದು ಲಕ್ಷಣವಾಗಿರುತ್ತೆ. ನಮ್ಮಲ್ಲಿ ದೊಡ್ಡ ಸ್ಥಿತಿಯ ಮನಸ್ಸು ಬಂತು ಅಂತ ಹೇಳಿದ್ರೆ, ನಮ್ಮನ್ನು ನಾವು ಹೆಚ್ಚು ಮಾಡ್ಕೊಂಡ್ರೆ ಇದರ ಲಕ್ಷಣ ಏನಾಗತ್ತೆ ಅಂತ ಹೇಳಿದ್ರೆ, ಇದು ಕಠಿಣ ಹೃದಯದ ಒಂದು ಲಕ್ಷಣವಾಗಿರುತ್ತೆ. ನಮ್ಮನ್ನು ನಾವು, ದೇವರ ವಾಕ್ಯ ಮುಂದೆ ಹೇಳುತ್ತೆ, ದೀನರೊಳಗೆ ಸಂಗಡ ಬಳಕೆಯಾಗಿರ್ರಿ, ನಿಮ್ಮನ್ನು ತಗ್ಗಿಸ್ಕೊಳ್ಳ್ರಿ. ಇದು ಮೊದಲನೇ ಲಕ್ಷಣ, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದು ಅಥವಾ ಅಹಂಕಾರ ಸ್ವಭಾವ. ಎರಡನೇ ಲಕ್ಷಣ ಏನಂತ ಹೇಳಿದ್ರೆ ಅನ್ರಿಪೆಂಟೆನ್ಸ್, ಅಂದ್ರೆ ಪಶ್ಚಾತ್ತಾಪ ಪಡೋದಿಲ್ಲ. ಇಲ್ಲಿ ನಾವು ರಾಜನಾದ ದಾವೀದನ ವಿಷಯವಾಗಿ ನೋಡುವುದಾದ್ರೆ, ಅಲ್ಲಿ 2 ಸಮುವೇಲ 11ನೇ ಅಧ್ಯಾಯ 26 ಮತ್ತು 27 ವಚನದಲ್ಲಿ ಯುದ್ಧವಾದ ಸಂದರ್ಭದಲ್ಲಿ ಉರಿಯನನ್ನ ದಾವೀದನು ಮೋಸದಿಂದ ಸಾಯಿಸ್ಬಿಡ್ತಾನೆ. ಉರಿಯನು ಸತ್ತ ನಂತರ ಅವನ ಹೆಂಡತಿ ಗೋಳಾಡ್ತಾ ಇರ್ತಾಳೆ. 27ನೇ ವಚನದಲ್ಲಿ ಅವನು ದುಃಖದ ಕಾಲ ತೀರಿದ ನಂತರ ದಾವೀದನು ಆಕೆಯನ್ನು ತನ್ನ ಮನೆಗೆ ತರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಆಕೆಯು ಅವನಿಂದ ಒಬ್ಬ ಮಗನನ್ನು ಹೆತ್ತಳು. ದಾವೀದನ ಈ ಕೃತ್ಯವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿತ್ತು. ದಾವೀದನು ಮಾಡಿದ ಕಾರ್ಯ ಏನಂತ ಹೇಳಿದ್ರೆ, ಅವನು ದೇವರಿಗೆ ಅಸಹ್ಯವಾದ ಕಾರ್ಯವನ್ನು ಮಾಡ್ತಾನೆ. ಅಂದ್ರೆ ಉರಿಯನ ಸಾಯಿಸ್ಬಿಟ್ಟು ಅವನ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ತೆಗೆದುಕೊಂಡು ಅದ್ರ ಮೂಲಕವಾಗಿ ಒಂದು ಮಗುವನ್ನು ಇರ್ತಾನೆ. ಮತ್ತೆ ಅದು ದೇವರಿಗೆ ಅಸಹ್ಯವಾಗಿರುತ್ತೆ. ಅಂದ್ರೆ ಅವನಲ್ಲಿ ಪಶ್ಚಾತ್ತಾಪ ಇಲ್ಲ, ತಾನು ಮಾಡಿರುವ ಕಾರ್ಯ ತಪ್ಪು ಅನ್ನೋದು ಅವನಿಗೆ ಅರಿವಾಗುದಿಲ್ಲ. ಅಲ್ಲಿ ತಾನು ಮಾಡಿದ ತಪ್ಪು ಅಂತ ಪಶ್ಚಾತ್ತಾಪ ಪಡೋದಿಲ್ಲ ಅವನು. ಇದು ಎರಡನೆಯ ಲಕ್ಷಣವಾಗಿರುತ್ತೆ.
ಮತ್ತೆ ಮೂರನೆಯ ಲಕ್ಷಣ ಏನಂತ ಹೇಳಿದ್ರೆ ಅನುಕಂಪ ಇಲ್ಲದಿರೋದು, ಅಂದ್ರೆ ಅನ್ಸಿಂಪಥೆಟಿಕ್. ಈಗ ಯಾರೋ ಒಬ್ರು ಏನೋ ಕಷ್ಟದಲ್ಲಿ ಇರ್ತಾರೆ, ನಾವು ಅದನ್ನ ನೋಡ್ತೀವಿ, ಅದನ್ನ ನಾವು ಮನವರ್ಗೋದಿಲ್ಲ, ಅಥವಾ ನಾವು ಅನುಕಂಪವನ್ನು ತೋರಿಸೋದಿಲ್ಲ. ಈ ಸತ್ಯವೇದ ನಾವು ನೋಡುವಾಗ ಯೇಸು ಸ್ವಾಮಿ ಮಾರ್ಕ 3ನೇ ಅಧ್ಯಾಯ 3-5 ವಚನದಲ್ಲಿ ಆತನು ಕೈ ಬತ್ತಿದವನಿಗೆ ಎದ್ದು ನಡುವೆ ಬಾ ಎಂದು ಹೇಳಿ ಅವರಿಗೆ, ಅಂದ್ರೆ ಸುತ್ತ ಇದ್ದವರಿಗೆ, ಸಬ್ಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ, ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ ಪ್ರಾಣ ಉಳಿಸುವುದೋ ತೆಗೆಯುವುದೋ ಎಂದು ಕೇಳಲು ಅವರು ಸುಮ್ಮನಿದ್ದರು. ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿಯಾಯಿತು. ಇಲ್ಲಿ ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ಏನ್ ಮಾಡ್ತಾನೆ, ಇವನು ಆ ವ್ಯಕ್ತಿಯನ್ನ, ಕೈ ಬತ್ತಿದ ವ್ಯಕ್ತಿ ಅವನನ್ನ ಸ್ವಸ್ಥ ಮಾಡ್ತಾನೋ ಇಲ್ವೋ, ಸ್ವಸ್ಥ ಮಾಡಿದ್ರು ತಪ್ಪು ಹುಡ್ಕೋಣ, ಸ್ವಸ್ಥ ಮಾಡದಿದ್ರು ತಪ್ಪು ಹುಡ್ಕೋಣ ಅಂತ ಹೇಳಿ ಅವನ ಸುತ್ತಮುತ್ತ ಜನಗಳಿರ್ತಾರೆ, ಸೇರಿರ್ತಾರೆ. ಅವರ ಮಧ್ಯದಲ್ಲಿ ಸ್ವಾಮಿ ಅವ್ರನ್ನ ಕೇಳ್ತಾನೆ, ಇವನ ಸ್ವಸ್ಥ ಮಾಡೋದು ಒಳ್ಳೇದಾ, ಪ್ರಾಣ ಉಳಿಸೋದು ಒಳ್ಳೇದಾ, ಸಬ್ಬತ್ತಿನಲ್ಲಿ ಏನ್ ಮಾಡ್ಬೇಕು, ಮೇಲನ್ನು ಮಾಡ್ಬೇಕಾ ಕೇಡನ್ನು ಮಾಡ್ಬೇಕಾ ಅಂತ ಕೇಳ್ತಾರೆ. ಆದ್ರೆ ಈ ಜನಗಳು ಉತ್ತರ ಕೊಡೋದಿಲ್ಲ. ಯಾಕಂದ್ರೆ ಬೇಲನ್ನು ಮಾಡುವುದು ಅಂತ ಹೇಳಿದ್ರೆ ನೀನು ಇವರು ಯೇಸು ಸ್ವಾಮಿಗೆ ನೀನು ಇಂಡೈರೆಕ್ಟ್ ಆಗಿ ನೀನು ಈ ರೀತಿ ಮಾಡಬಹುದು, ಸ್ವಸ್ಥ ಮಾಡಬಹುದು ಅಂತ ಹೇಳ್ದಂಗ ಆಗತ್ತೆ. ಅಥವಾ ಏನು ಮಾಡಬಾರ್ದು ಅಂತ ಹೇಳಿದ್ರೆ ಅಲ್ಲೂ ಸಹ ಏನು ಇದಾಗತ್ತೆ. ಸ್ವಾಮಿ ಏನ್ ಮಾಡ್ತಾರೋ ಅಲ್ಲಿ ಕೆಲವು ಸಲ ನಾವು ಸಹ ಹಂಗೆ ಇರ್ತೀವಿ. ಕೆಲವರು ಏನು ಮಾಡ್ತಾರೆ, ಅವ್ರು ಏನೇ ಮಾಡ್ಲಿ ಅದ್ ತಪ್ಪು ಹುಡ್ಕೋಕ್ ನಾವು ಟ್ರೈ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಜನರು ಸಹ ಮಾಡ್ತಾ ಇರ್ತಾರೆ. ಅಲ್ಲಿ ಯೇಸು ಸ್ವಾಮಿ ಆ ಸುತ್ತಲಿದ ಜನಗಳ ಮೇಲೆ ಕೋಪಗೊಳ್ತಾನೆ. ಆದ್ರೆ ತಾನು ಆ ದಿನದಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಮೇಲೆ, ಅಂದ್ರೆ ಕೈ ಬತ್ತಿದ ವ್ಯಕ್ತಿಯ ಮೇಲೆ ಅನುಕಂಪದಿಂದ ತಾನು ಆ ವ್ಯಕ್ತಿಗೆ ಏನ ಕೈ ಚಾಚು ಅಂತ ಹೇಳಿ ಅವನನ್ನ ಸ್ವಸ್ಥ ಮಾಡ್ತಾನೆ. ಇಲ್ಲಿ ಮೂರನೇ ಲಕ್ಷಣ ಅನುಕಂಪ ಇಲ್ಲದಿರುವುದು, ಅಂದ್ರೆ ಅನ್ಸಿಂಪಥೆಟಿಕ್ ಆಗಿರುವುದು. ಇದು ಮೂರನೇ ಲಕ್ಷಣವಾಗಿರುತ್ತೆ ನಮ್ಮ ಹೃದಯ ಕಠಿಣವಾಗಿದೆ ಅಂತ ಹೇಳೋದಕ್ಕೆ. ನಾಲ್ಕನೆಯದು ಅನ್ಫರ್ಗಿವಿಂಗ್, ಅಂದ್ರೆ ಪಾಪಕ್ಕೆ ಕ್ಷಮಾಪಣೆ ಕೊಡೋದಿರುವುದು. ಮತ್ತೆ ನಾವು ಪ್ರತಿ ದಿವಸವೂ ಪರಲೋಕ ಪ್ರಾರ್ಥನೆ ಮಾಡ್ತೀವಿ. ಅಲ್ಲಿ ಏನಂತ ಹೇಳ್ತೀವಿ, ನಮ್ಮ ತಪ್ಪುಗಳನ್ನು ಕ್ಷಮಿಸಿದಂತೆ ನಾವು ಇತರಗಳ ತಪ್ಪುಗಳನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಮತ್ತೆ 6ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಇಲ್ಲಿ ಒಂದು ಕಂಡೀಷನ್ ಇದೆ, ನಾವು ಬೇರೆಯವ್ರ ತಪ್ಪನ್ನ ಕ್ಷಮಿಸಿದರೆ ಮಾತ್ರ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡುತ್ತೆ. ನಾವು ಯಾರೋ ಒಬ್ರು ಏನೋ ಬೇಜಾರು ಮಾಡಿದ್ದಾರೆ ಅಥವಾ ಏನೋ ಕೆಟ್ಟದ್ ಮಾಡಿದ್ದಾರೆ ಅಂತ ಹೇಳಿ ಒಂದ್ ಸಣ್ಣ ಘಟನೆಯನ್ನ ನಾವು ಎಷ್ಟೋ ವರ್ಷಗಳ ತನಕ ನಾವು ಇಟ್ಕೊಂಡು ಹೋಗಿರ್ತೀವಿ. ಆದ್ರೆ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಪರಲೋಕ ಜಪ ಮಾಡೋಕ್ ಮುಂಚಿತವಾಗಿ ನಾವು ಅದನ್ನ ಪ್ರತಿ ದಿವಸವೂ ಪ್ರಾರ್ಥನೆ ಮಾಡ್ತೀವಿ. ಈ ಅಂಶಗಳನ್ನ ನಾವು ನೆನಪಿಲಿಟ್ಕೊಂಡು ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸ್ಬೇಕಾದ್ರೆ ನಾವು ಮೊದಲನೇದಾಗಿ ಬೇರೆಯವ್ರ ತಪ್ಪುಗಳನ್ನ ಕ್ಷಮಿಸ್ಬೇಕಾಗತ್ತೆ. ಹಾಗೆ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿ ತನ್ನ ಯಜಮಾನನಿಗೆ ಕೋಟ್ಯಾಂತರ ಹಣವನ್ನು ಕೊಡ್ಬೇಕಾಗಿರುತ್ತೆ. ಮತ್ತೆ ಇನ್ನೊಬ್ಬ ಅವನ ಆಳು ಅವನಿಗೆ ಕೇವಲ 100 ಹಣಗಳನ್ನು ಕೊಡ್ಬೇಕಾಗಿರುತ್ತೆ. ಈ ಕೋಟ್ಯಾಂತರ ಹಣವನ್ನು ಕೊಡ್ಬೇಕಾದ ವ್ಯಕ್ತಿ ಆ ಯಜಮಾನನು ಕರೆದು ಅವನಿಗೆ ಯಾವಾಗ ಕೊಡ್ತೀಯ, ನನಗೆ ಹಣ ಕೊಡು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನಗೆ ಸಮಯಾವಕಾಶ ಕೊಡು ಸ್ವಾಮಿ, ಕೊಡು ಯಜಮಾನ್ರೆ, ನನಗೆ ಹಣ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದಾಗ ಆ ಯಜಮಾನನು ಅವನ ಮೇಲೆ ಮನ ಮರುಗ್ತಾನೆ. ಅವನು ಇರ್ಲಿ ಕ್ಷಮಿಸ್ಬಿಡೋಣ ಅಂತ ಹೇಳಿ, ನೀನ ನೀ ಕೊಡ್ಬೇಕಾದ ಎಲ್ಲ ಹಣವನ್ನ ನಾನು ನಿನಗೆ ಮನ್ನಾ ಮಾಡ್ತೀನಿ, ಹೋಗು ಅಂತ ಹೇಳ್ತಾನೆ. ಆದ್ರೆ ಈ ವ್ಯಕ್ತಿ ಆ ಅರಸನಿಂದ, ಆ ಯಜಮಾನನಿಂದ ಅಷ್ಟೊಂದು ಹಣವನ್ನ ಮನ್ನಾ ಮಾಡಿಸ್ಕೊಂಡು ಅವನಿಂದ ಕೇವಲ 100 ಹಣಗಳನ್ನ ಕೊಡಬೇಕಾದ ವ್ಯಕ್ತಿಗೆ ಅವನಿಗೆ ಹಿಂಸೆ ಕೊಟ್ಟು ಆ ಹಣವನ್ನು ವಸೂಲಿ ಮಾಡ್ಲಿಕ್ಕೆ ಹೋಗ್ತಾನೆ. ಈ ವಿಷಯ ಆ ಯಜಮಾನಿಗೆ ತಿಳಿದಾಗ ಇವನಿಗೂ ಸಹ ಅವನು ಶಿಕ್ಷೆಯನ್ನು ಕೊಡ್ತಾನೆ. ಈ 4ನೆಯ ಲಕ್ಷಣ, ನಮ್ಮಲ್ಲಿಯೂ ಸಹ ಪಶ್ಚಾತ್ತಾಪ ಅಂದ್ರೆ ಕ್ಷಮೆ ಕೊಡದಿರುವುದು ಇದ್ರೆ ಇದು ಸಹ ಕಠಿಣ ಹೃದಯದ ಒಂದು ಲಕ್ಷಣವಾಗಿರುತ್ತೆ. ಮತ್ತೆ 5ನೆಯ ಲಕ್ಷಣ ಅನ್ಬಿಲೀಫ್,
ಅಂದ್ರೆ ಅಪನಂಬಿಕೆ. ಅಪನಂಬಿಕೆ ಅಂತ ಹೇಳಿದ್ರೆ ನಾವು ದೇವರನ್ನ ಕೆಲವು ಸಲ ದೇವರು ನಮ್ಮ ಜೀವಿತಗಳಲ್ಲಿ ಎಷ್ಟೋ ಮಹೋಪಕಾರಗಳನ್ನ ಮಾಡಿರ್ತಾರೆ, ಆದ್ರೆ ನಾವು ದೇವರನ್ನ ಅದಕ್ಕೆ ನಾವು ನಂಬೋದಿಲ್ಲ. ಈ ಉದಾಹರಣೆಗೆ ನಾವು ನೋಡುವುದಾದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರು ಒಬ್ಬ ತೋಮ ಯೇಸು ಸ್ವಾಮಿ ಪುನರುತ್ಥಾನ ಆದ ಸಂದರ್ಭದಲ್ಲಿ ಅವನು ಇರೋದಿಲ್ಲ. ಆ ಸಂದರ್ಭದಲ್ಲಿ ಅವನು ಏನ್ ಹೇಳ್ತಾನೆ, ಉಳಿದ ಶಿಷ್ಯರು ಅವನನ್ನ ನಾವು ಸ್ವಾಮಿಯನ್ನು ನೋಡಿದ್ದೇವೆ ಅಂತ ಹೇಳಿದರು. ಅದಕ್ಕೆ ಅವನು ನಾನು ಆತನ ಕೈಯಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯನ್ನು ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂತ ಹೇಳ್ತಾನೆ ತೋಮ. ಮತ್ತೆ 8 ದಿನಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನೂ ಸಹ ಅವರ ಸಂಗಡ ಇರ್ತಾನೆ. ಆಗ ಬಾಗಿಲುಗಳು ಮುಚ್ಚಿದ್ವು. ಆಗ ಯೇಸು ಸ್ವಾಮಿ ಅವರ ನಡುವೆ ಬಂದು ನಿಮಗೆ ಸಮಾಧಾನವಾಗಲಿ ಅಂತ ಹೇಳ್ತಾನೆ. ಆಗ ತೋಮನು ನನ್ನ ಬೆರಳನ್ನು ನಿನ್ನ ಈ ಕಡೆ ಚಾಚು ಅಂತ ಹೇಳಿ ಅವನ ಮುಟ್ ನೋಡ್ತಾನೆ. ಆಗ ಸ್ವಾಮಿ ಹೇಳ್ತಾನೆ, ನೋಡಿ ನಂಬುವವನಿಗಿಂತ ನೋಡದೆ ನಂಬುವವನು ಧನ್ಯನಾಗ್ತಾನೆ ಅಂತ ಹೇಳ್ತಾನೆ ಸ್ವಾಮಿ. ಆದ್ರಿಂದ ನಾವು ಸಹ ಕೆಲವು ಸಲ ಅಪನಂಬಿಕೆಗಳನ್ನ ಹೊಂದಿರ್ತವಾಗಿರ್ತೀವಿ. ದೇವರಿಂದ ಅಷ್ಟೋ ಉಪಕಾರಗಳನ್ನ ಹೊಂದಿರ್ತೀವಿ, ನಾವು ದೇವರ ಆಶೀರ್ವಾದ ಹೊಂದಿರ್ತೀವಿ, ನಾವು ಉಳಿದಿರೋದು ಸಹ ದೇವರ ಕೃಪೆಯಿಂದಲೇ. ಆದರೂ ಸಹ ನಾವು ಕೆಲವು ಸಲ ಅಪನಂಬಿಕೆ ಉಳ್ಳವರಾಗಿದ್ದರೆ ಇದು ಸಹ ಕಠಿಣ ಹೃದಯದ ಲಕ್ಷಣವಾಗಿರುತ್ತೆ. ಮತ್ತೆ 6ನೇದು ಕೆನಾಟ್ ರಿಮೆಂಬರ್ ಸ್ಪಿರಿಚುವಲ್ ಥಿಂಗ್ಸ್. ಅಂದ್ರೆ ದೇವರು ಆತ್ಮಿಕವಾದ ರೀತಿಯಲ್ಲಿ ನಮ್ಗೆ ಎಷ್ಟೋ ಮಹೋಪಕಾರಗಳನ್ನು ಮಾಡಿರ್ತಾರೆ, ಅದನ್ನ ನಾವು ನಂಬೋದಿಲ್ಲ, ಅದನ್ನ ನೆನಪು ಮಾಡ್ಕೊಳ್ಳೋದಿಲ್ಲ. ಇಸ್ರಾಯೇಲರು ಸಹ ಅದೇ ರೀತಿ ಮಾಡ್ತಾರೆ. ಅರಣ್ಯದಲ್ಲಿ ಅವರು ಎಷ್ಟೋ ಸಾರಿ ಅವಿಧೇಯರಾಗಿ ಅಲ್ಲಿ ಆತನನ್ನು ನೋಯಿಸ್ತಾರೆ. ಅದೇ ಆತನನ್ನ ಪದೇ ಪದೇ ಪರೀಕ್ಷಿಸಿ ಇಸ್ರಾಯೇಲರ ಸದಮನ ಸ್ವಾಮಿಯ ದೇವರನ್ನ ಕರಕರಗೊಳಿಸ್ತಾರೆ. ಆತನು ಆತನ ಭುಜಬಲವನ್ನು ಶತ್ರುಗಳಿಂದ ಬಿಡಿಸಿದ ಸಮಯವನ್ನು ಆದರೂ ಅವರು ಮರ್ತು ಬಿಡ್ತಾರೆ. ಎಷ್ಟೋ ಸಮಯಗಳಲ್ಲಿ ನಾವು ಸಹ ನಮ್ಮ ಜೀವಿತದಲ್ಲಿ ದೇವರು ಎಷ್ಟೊಂದು ಮಹೋಪಕಾರಗಳನ್ನ ಮಾಡಿರ್ತಾರೆ. ಎಷ್ಟೋ ಕಠಿಣವಾದ ಸಂದರ್ಭಗಳಲ್ಲಿ ನಮ್ಮನ್ನ ಬಿಡಿಸಿರ್ತಾರೆ. ಕಷ್ಟಕರವಾದ ಸಂದರ್ಭಗಳು ಅಥವಾ ಮರಣಕರ ವ್ಯಾಧಿಗಳಿರ್ಬೋದು ಅಥವಾ ಎಲ್ಲಿ ಸಂದರ್ಭಗಳು ಬಂದರೂ ಸಹ ಅಲ್ಲಿ ಸ್ವಾಮಿ ನಾವನ್ನ ಬಿಡಿಸಿರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಸ್ವಾಮಿ ಮಾಡಿರೋ ಮಹೋಪಕಾರನ ನಾವು ಸಹ ಮರೆತು ಬಿಡ್ತೀವಿ. ಆದ್ದರಿಂದ ನಾವು ದೇವರು ಮಾಡಿರೋ ಮಹೋಪಕಾರಗಳನ್ನ ಮರೆತೀವಿ ಅಂತ ಹೇಳಿದ್ರೆ ಇದು ಸಹ ಕಠಿಣವಾದ ಹೃದಯದ ಲಕ್ಷಣವಾಗಿರುತ್ತೆ. ಮತ್ತೆ 7ನೇದು ಕಂಟಿನ್ಯೂಯಿಂಗ್ ಇನ್ ಸಿನ್, ಅಂದ್ರೆ ಪಾಪವನ್ನು ನಿಲ್ಲಿಸದಿರುವುದು. ಮತ್ತೆ ಪಾಪದಲ್ಲಿ ಪುನಃ ಅದೇ ರೀತಿಯಾಗಿ ನಾವು ಪಾಪದಲ್ಲಿ ಮುಂದುವರಿಯುವುದಾಗಿರುತ್ತೆ. ಇಲ್ಲಿ ನಾವು 11ನೇ ಅಧ್ಯಾಯ 1-4ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ ಮೋವಾಬ್ಯರು, ಅಮ್ಮೋನಿಯರು, ಎದೋಮ್ಯರು, ಚಿದೋನ್ಯರು, ಹಿತ್ತಿಯರು ಎಂಬಿ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು. ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲರಿಗೆ ದೇವರು ಒಂದು ಆಜ್ಞೆ ಕೊಡ್ತಾರೆ, ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದರು. ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು. ಅವನಿಗೆ ರಾಜವಂಶದವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿದರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ಇವನು ದೇವರಿಂದ ಎಷ್ಟೊಂದು ಆ ರೀತಿಯಲ್ಲಿ ಆಶೀರ್ವಾದ ಹೊಂದಿರ್ತಾನೆ. ಮತ್ತೆ ದೇವರು ಸಹ ಇವನನ್ನ ಏನಂತ ಹೇಳ್ತಾರೆ, ಇವನಂತ ಜ್ಞಾನಿ ಇನ್ಯಾರು ಇಲ್ಲ, ಮುಂದೆ ಸಹ ಹುಟ್ಟಿಲ್ಲ, ಹಿಂದೆ ಸಹ ಹುಟ್ಟಿಲ್ಲ, ಮುಂದೆ ಸಹ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅಂತಹ ಪರಮ ಜ್ಞಾನವನ್ನ ದೇವರು ಕೊಟ್ಟಿರ್ತಾರೆ. ಆದರೂ ಸಹ ಇವನು ಅನ್ಯ ಸ್ತ್ರೀಯರ ಸಹವಾಸ ಮಾಡಿ ಅನ್ಯ ದೇವತೆಗಳನ್ನ ಇವನು ಪೂಜಿಸುವನಾಗಿರ್ತಾನೆ ಮತ್ತು ದೇವರಿಂದ ದೂರವಾಗಿರ್ತಾನೆ. ಇವನು ಪಾಪದ ಜೀವಿತದಲ್ಲೇ ಮುಳುಗಿರ್ತಾನೆ. ಇವನಂತೆ ನಾವು ಸಹ ಕೆಲವು ಸಂದರ್ಭಗಳಲ್ಲಿ ನಮ್ಮ ಕೆಲವು ಪಾಪಗಳು ಸಣ್ಣದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು, ಪಾಪದ ಜೀವಿತದಲ್ಲಿ ನಾವು ಸಹ ಮುಳುಗಿದ್ದರೆ ಅದು ಸಹ ಕಠಿಣ ಹೃದಯದ ಲಕ್ಷಣಗಳು. ನಾವು ಇಲ್ಲಿ ನೋಡುವ ಹಾಗೆ 7 ಕಠಿಣ ಹೃದಯದ ಲಕ್ಷಣಗಳಿರುತ್ತೆ. ಮೊದಲನೇದಾಗಿ ಅಹಂಕಾರ,
ಎರಡನೇದಾಗಿ ಪಶ್ಚಾತ್ತಾಪ ಇಲ್ಲದಿರುವುದು, ಮೂರನೇದಾಗಿ ಅನುಕಂಪ ಇಲ್ಲದಿರುವುದು, ನಾಲ್ಕನೇದಾಗಿ ಕ್ಷಮೆ ಕೊಡದಿರುವುದು, ಐದನೇದಾಗಿ ಅಪನಂಬಿಕೆ, ಆರನೇದಾಗಿ ದೇವರು ಮಾಡಿರೋ ಮಹೋಪಕಾರಗಳನ್ನು ನಾವು ಮರೆತು ಬಿಡೋದಾಗಿರುತ್ತೆ, ಏಳನೇದಾಗಿ ಪಾಪದಲ್ಲಿ ನಿರತರಾಗಿರುವುದು ಅಥವಾ ಪಾಪ ನಿಲ್ಲಿಸದೇ ಇರುವುದು. ಈ 7 ಲಕ್ಷಣಗಳು ನಮ್ಮಲ್ಲಿ ಕಂಡು ಬಂದ್ರೆ ನಮ್ಮ ಹೃದಯವು ಕಠಿಣವಾಗಿದೆ. ಈ ಕಠಿಣ ಹೃದಯ ಒಂದು ಮುಂದೆ ದೊಡ್ಡ ಅನಾಹುತಕ್ಕೆ ಕಾರಣವಾಗಿರುತ್ತೆ. ಹೇಗೆ ಹೃದಯಾಘಾತಕ್ಕೆ ಮುಂಚಿತವಾಗಿ ಹಲವು ಲಕ್ಷಣಗಳು ಬಂದಾಗ ನಾವು ಅದನ್ನ ಸೂಕ್ಷ್ಮವಾದ ರೀತಿಯಲ್ಲಿ ನಾವು ಲಕ್ಷಣಗಳು ಬಂದ ತಕ್ಷಣವೇ ನಾವೇನ್ ಮಾಡ್ತೀವಿ, ವೈದ್ಯರ ಬಳಿ ಹೋಗಿ ಈ ರೀತಿ ಆಯ್ತು ಅಂತ ಹೇಳಿ ನಾವು ಹೇಗೆ ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ತೀವೋ ಅದೇ ರೀತಿಯಲ್ಲಿ ಈ ಲಕ್ಷಣಗಳು ನಮ್ಮಲ್ಲಿ ಕಂಡು ಬಂದರೆ ನಾವು ತಕ್ಷಣವೇ ಏನು ಮಾಡಬೇಕೆಂಬುದನ್ನ ಪರಿಹಾರಗಳನ್ನ ಕಂಡುಕೊಳ್ಳೋದಾದ್ರೆ, ಮೊದಲನೇದಾಗಿ ರೀಡ್ ಅಂಡ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನ ಓದೋದು ಮತ್ತೆ ಅದನ್ನ ಧ್ಯಾನ ಮಾಡುವುದು. ಕೀರ್ತನೆ 105ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ನಾವು ಏನ್ ಮಾಡ್ಬೇಕು, ತಕ್ಷಣವಾಗಿ ನಾವು ದೇವರ ವಾಕ್ಯದ ಬಳಿಗೆ ಬರಬೇಕಾಗತ್ತೆ. ಯಾಕಂದ್ರೆ ದೇವರ ವಾಕ್ಯ ನಮಗೆ ನಮ್ಮ ದಾರಿಯನ್ನು ನಡೆಸುವುದಕ್ಕೆ ಒಂದು ಬೆಳಕಾಗಿರುತ್ತೆ ಮತ್ತು ದೀಪವಾಗಿರುತ್ತೆ. ಆದ್ರಿಂದ ನಾವು ದೇವರ ವಾಕ್ಯದ ಬಳಿಗೆ ಬರಬೇಕಾಗತ್ತೆ, ದೇವರ ವಾಕ್ಯನ ಓದಬೇಕಾಗತ್ತೆ. ಯಥಾರ್ಥವಾಗಿ ದೇವರ ವಾಕ್ಯ ಓದಿ ಅದನ್ನ ಧ್ಯಾನಿಸಿದ್ರೆ ನಾವು ಏನಾಗ್ತೀವಿ ಅಂತ ಹೇಳಿದ್ರೆ, ಕೀರ್ತನೆ 1ನೇ ಅಧ್ಯಾಯ 1-3 ವಚನದಲ್ಲಿ, ಯಾವನ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ನಾವು ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡಿದಾಗ ದೇವರ ಆಶೀರ್ವಾದಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಾವು ಸದಾಕಾಲವು ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತೀವಿ. ಅಂತಹ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತೆ ಮತ್ತೆ ಅದರ ಎಲೆ ಬಾಡುವುದಿಲ್ಲ. ಹಾಗೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ನಾವು ದೇವರ ವಾಕ್ಯಗಳನ್ನ ಯಥಾರ್ಥವಾಗಿ ಓದಿ ಧ್ಯಾನಿಸಿದರೆ ದೇವರು ನಮ್ಮನ್ನ ಈ ರೀತಿಯಾಗಿ ಆಶೀರ್ವದಿಸ್ತಾರೆ. ಮತ್ತೆ ಎರಡನೆಯ ಒಂದು ಸೊಲ್ಯೂಷನ್ ಅಂದ್ರೆ ಪರಿಹಾರ ಏನಂತ ಹೇಳಿದ್ರೆ, ಫಾಸ್ಟಿಂಗ್ ಅಂಡ್ ಪ್ರೇಯರ್. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಎಲ್ಲಾ ರೋಗಗಳನ್ನು ವಾಸಿ ಮಾಡೋದಕ್ಕೆ ಮತ್ತೆ ದೆವ್ವಗಳನ್ನು ಬಿಡಿಸೋದಕ್ಕೆ ಎಲ್ಲದಕ್ಕೂ ಅಧಿಕಾರ ಕೊಡ್ತಾರೆ. ಆದ್ರೆ ಒಂದ್ ಸಂದರ್ಭದಲ್ಲಿ ಆತನ ಶಿಷ್ಯರಿಗೆ ಆ ದೆವ್ವಗಳನ್ನು ಓಡಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆಗ ಜನರು ಬಂದು ಹೇಳ್ತಾರೆ, ನೋಡು ನಿನ್ನ ಶಿಷ್ಯರು ಈ ದೆವ್ವಗಳನ್ನು ಬಿಡಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದಾಗ ಯೇಸು ಸ್ವಾಮಿ ಆ ದೆವ್ವಗಳನ್ನು ಬಿಡಿಸ್ತಾರೆ. ನಂತರ ತನ್ನ ಶಿಷ್ಯರು ಕೇಳ್ತಾರೆ, ಯಾಕೆ ನಮ್ಮ ಕೈಯಲ್ಲಿ ಬಿಡಿಸ್ಲಿಕ್ಕೆ ಆಗಲಿಲ್ಲ, ಯಾಕೆ ನೀನ್ ಬಿಡಿಸ್ದೆ, ನಮ್ಮ ಕೈಲಿ ಯಾಕೆ ಆಗ್ಲಿಲ್ಲ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ಕ 9ನೇ ಅಧ್ಯಾಯ 29ನೇ ವಚನದಲ್ಲಿ, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದನು. ಅಂದ್ರೆ ಸ್ವಾಮಿ ಹೇಳ್ತಾನೆ, ಕೆಲವು ಸಂದರ್ಭಗಳಲ್ಲಿ ನಾವು ಸಹ ಪ್ರಾರ್ಥನೆ ಮಾಡ್ತಿರ್ತೀವಿ, ಅದಕ್ಕೆ ಉತ್ತರ ಸಿಗೋದಿಲ್ಲ. ಉತ್ತರ ಸಿಗದೇ ಇರುವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಉಪವಾಸ ಇರಬೇಕಾಗತ್ತೆ. ಉಪವಾಸ ಅಂದ್ರೆ ನಾವು ದೈಹಿಕವಾಗಿ ನಮ್ಮನ್ನು ದಂಡಿಸ್ಕೊಳ್ಳೋದಲ್ಲದೆ ಆತ್ಮಿಕವಾಗಿಯೂ ಸಹ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ನಾವು ಸಂಪೂರ್ಣವಾಗಿ ನಾವು ಏನೂ ಇಲ್ಲ ಸ್ವಾಮಿ, ನಿಮ್ಮ ಮುಂದೆ ನಾವು ಸಂಪೂರ್ಣವಾಗಿ ಶರಣಾಗತರಾಗಿದ್ದೇವೆ ಅಂತ ಹೇಳಿ ನಮ್ಮನ್ನ ಸಂಪೂರ್ಣವಾಗಿ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಉಪವಾಸದಿಂದ ಆ ಪ್ರಾರ್ಥನೆಯನ್ನು ಮಾಡಿದ್ರೆ ನಾವು ಎಂತಹ ಸಮಸ್ಯೆಗಳಿದ್ರೂ ಸಹ, ಎಂತಹ ವಿಜ್ಞಾಪನೆಗಳು, ಎಂತಹ ಕಠಿಣವಾದ ಸಂದರ್ಭಗಳು ಬಂದರೂ ಸಹ ದೇವರು ನಮ್ಮನ್ನ ನಡೆಸುವರಾಗಿದ್ದಾರೆ. ಅದಕ್ಕೆ ಉಪವಾಸದ ಪ್ರಾರ್ಥನೆಗೆ ಜಯವಿದೆ ಅಂತ ಹೇಳಿದ್ರೆ ಸ್ವಾಮಿನೇ ಸಹ ಹೇಳಿದ್ದಾರೆ. ಅದರಂತೆ ನಾವು ಸಹ ಈ ಉಪವಾಸ ಪ್ರಾರ್ಥನೆಯ ಒಂದು ಜೀವಿತವನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡ್ರೆ ಅದಕ್ಕೆ ನಾವು ಪ್ರತಿಫಲವನ್ನು ಸಹ ಹೊಂದುತ್ತೇವೆ. ಮೂರನೇದಾಗಿ, ಟ್ರೈನ್ ಯುವರ್ ಥಿಂಕಿಂಗ್. ನಮ್ಮ ಆಲೋಚನೆಗಳು ಏನಿದೆ ಎಂಬುದನ್ನು ನಾವು ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಸರಿಯಾದ ಹಾದಿಯಲ್ಲಿ ನಾವು ನಮ್ಮ ಆಲೋಚನೆಗಳನ್ನ ನಡೆಸಬೇಕಾಗತ್ತೆ. ಮಾರ್ಕ 6ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ಯಾಕೆಂದರೆ ಅವರು ರೊಟ್ಟಿಯ ವಿಷಯವಾಗಿ ಅವರ ಮಹತ್ ಕಾರ್ಯಗಳನ್ನು ಗ್ರಹಿಸಲಿಲ್ಲ, ಅವರ ಮನಸ್ಸು ಕಲ್ಲಾಗಿತ್ತು. ಸ್ವಾಮಿ ಅಲ್ಲಿ ನಾವೆಲ್ಲರೂ ಗೊತ್ತಿರುವ ಹಾಗೆ 5 ರೊಟ್ಟಿ ಮತ್ತು 2 ಮೀನುಗಳನ್ನ 5,000 ಜನರಿಗೆ ಕೊಡ್ತಾನೆ ಸ್ವಾಮಿ.
ಅಲ್ಲಿ ಸ್ವಾಮಿ ಮಾಡಿದ ಮಹೋಪಕಾರಗಳನ್ನ ಕಾರ್ಯವನ್ನ ಆತನ ಶಿಷ್ಯರು ಅಲ್ಲಿ ಗ್ರಹಿಸ್ಕೊಳ್ಳಿಲ್ಲ. ಅವರ ಮನಸ್ಸು ಕಲ್ಲಾಗಿತ್ತು. ಆದ್ದರಿಂದ ನಾವು ಸಹ ನಮ್ಮ ಜೀವಿತಗಳಲ್ಲಿ ನಮ್ಮ ಹೃದಯಗಳನ್ನ, ನಮ್ಮ ಮನಸ್ಸುಗಳನ್ನ ಕಲ್ಲಾಗಿಟ್ಕೊಳ್ಬಾರ್ದು. ದೇವರು ಮಾಡಿರೋ ಮಹೋಪಕಾರಗಳನ್ನ ನಾವು ಗ್ರಹಿಸ್ಬೇಕಾಗತ್ತೆ ಮತ್ತು ಆತನ ಮಾರ್ಗದಲ್ಲಿ ನಾವು ನಡಿಬೇಕಾಗತ್ತೆ. 4ನೇದಾಗಿ ಟ್ರೈನ್ ಯುವರ್ ಸೆನ್ಸಸ್, ಅಂದ್ರೆ ನಮ್ಮ ದಟ್ ಇಸ್ ಅ ಸ್ಪಿರಿಚುವಲ್ ಮೆಚುರಿಟಿ. ನಮ್ಮ ಇದು ಸೆನ್ಸಸ್ಗಳು ಅಂತ ಹೇಳಿದ್ರೆ ನಮ್ಮ ಏನ್ ಹೇಳ್ತಾರೆ, ನಮ್ಮ ನಾವು ಯಾವ ರೀತಿ ನಮ್ಮ ದೇಹದಲ್ಲಿರುವ ನಮ್ಮ ಆಲೋಚನೆ ಸರ್, ನಮ್ಮ ಸ್ಪಿರಿಚುವಲ್ ಮೆಚುರಿಟಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11-14 ವಚನದಲ್ಲಿ ಈ ರೀತಿ ಹೇಳುತ್ತೆ, ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತುಗಳು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾಗಿರುವುದರಿಂದ ಅದನ್ನು ವಿವರಿಸುವುದು ಕಷ್ಟವಾಗುತ್ತದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾಗಿರುವುದು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದನಾಗಿದ್ದಾನೆ. ಹಾಗೆ ಯಾವ ಗಟ್ಟಿಯಾದ ಆಹಾರವು ಕಾಯಸ್ಥರಿಗೋಸ್ಕರ ಅಂದ್ರೆ ಜ್ಞಾನೇಂದ್ರಿಯಗಳನ್ನು ಸಾಧನ ಎಕೋ ಹೋಗ್ತಾ ಇದೆ ಸರ್, ಎಕೋ ಹೋಗ್ತಾ ಇದೆ. ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೇದು ಅದು ಕೆಟ್ಟದ್ದು ಇದು ವೇದವನ್ನು ತಿಳಿದುವರಿಗೋಸ್ಕರವಾಗಿದೆ. ನಾವೇನ್ ಮಾಡ್ತೀವಿ, ನಾವು ಬಾಲ್ ಅಡ್ವೆಂಟಿಸ್ಟ್ ಅಂತ ಹೇಳ್ತೀವಿ, ಮತ್ತೆ ನಾವು ಇಷ್ಟು ವರ್ಷದಿಂದ ನಾವು ದೇವರ ವಾಕ್ಯ ನೋಡ್ತಾ ಇದೀವಿ, ಇಷ್ಟು ವರ್ಷದ ಕ್ರಿಶ್ಚಿಯನ್ ಆಗಿದ್ದೀನಿ, ನಾವು ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ತೀವಿ. ನಾವು ದೇವರ ದಯವಿಟ್ಟು ನೋಡಿ, ಇಬ್ರು ಆನ್ ಮಾಡ್ಕೊಂಡಿದ್ರು ಮೈಕ್, 3 ಜನ ಮೈಕ್ ಆನ್ ಮಾಡ್ಕೊಂಡು ದಯವಿಟ್ಟು ಆಫ್ ಮಾಡಿ. ಜೋಹಿತಾ ಮೈಕ್ ಆನ್ ಆಗಿದೆ, ಆಫ್ ಮಾಡಿ. ನಮ್ಮಲ್ಲಿ ನಾವು ಏನ್ ಮಾಡ್ತೀವಿ, ನಾವು ಇಷ್ಟು ವರ್ಷದಿಂದ ನಾವು ಸತ್ಯವೇದ ಗೊತ್ತಿದೆ ನಮ್ಗೆ, ನಮ್ಮ ಫ್ಯಾಮಿಲಿ ಪಾಸ್ಟರ್ಸ್ ಫ್ಯಾಮಿಲಿ, ಅಥವಾ ನಾವು ಈ ರೀತಿಯಾಗಿದ್ದೀವಿ, ನಾವು ದೇವರ ವಾಕ್ಯದಲ್ಲಿ ಅಷ್ಟೊಂದು ಗೊತ್ತಿದೆ, ನಾವು ಆ ರೀತಿ ಇದೀವಿ ಈ ರೀತಿ ಇದೀವಿ ಅಂತ ಹೇಳ್ಕೊತೀವಿ. ಆದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ನಾವು ನಡೀತಿದೀವಾ, ನಾವು ಗಟ್ಟಿಯಾದ ಆಹಾರವನ್ನು ನಾವು ಸೇವಿಸುವುದಕ್ಕೆ ನಾವು ಯೋಗ್ಯರಾಗಿದ್ದೀವಾ ಎಂಬುದನ್ನು ನಾವು ಪರೀಕ್ಷಿಸ್ಕೊಳ್ಬೇಕಾಗತ್ತೆ. ನಾವು ಈ ರೀತಿಯಾಗಿ ನಾವು ಈ 4 ರೀತಿಯಲ್ಲಿ ನಾವು ಪರಿಹಾರಗಳನ್ನು ಕಂಡುಕೊಳ್ಬೇಕಾಗತ್ತೆ. ಮತ್ತು ಒಂದನೇದಾಗಿ ನಾವು ನಮ್ಮ ಹೃದಯ ಕಠಿಣವಾಗಿದೆ ಅಂತ ತಿಳ್ಕೊಳ್ಳೋದಾದ್ರೆ ಈ ಲಕ್ಷಣಗಳೇನಂತ ಹೇಳಿದ್ರೆ, ಮೊದಲನೇದಾಗಿ ಅಹಂಕಾರ, 2ನೇದಾಗಿ ಪಶ್ಚಾತ್ತಾಪ ಇಲ್ಲದಿರುವುದು, 3ನೇದಾಗಿ ಅನುಕಂಪ ಇಲ್ಲದಿರುವುದು, 4ನೇದಾಗಿ ಕ್ಷಮೆ ಕೊಡದಿರುವುದು, 5ನೇದಾಗಿ ಅಪನಂಬಿಕೆ, ಮತ್ತೆ 6ನೇದಾಗಿ ದೇವರು ಮಾಡಿರೋ ಮಹೋಪಕಾರಗಳನ್ನ ಮರೆತು ಬಿಡೋದು, ಮತ್ತೆ 7ನೇದಾಗಿ ಪಾಪವನ್ನ ನಿಲ್ಲಿಸದಿರುವುದು. ಈ ಲಕ್ಷಣಗಳು ಕಂಡು ಬಂದರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಅದಕ್ಕೆ ಪರಿಹಾರಗಳೇನಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವರ ವಾಕ್ಯವನ್ನು ಓದಿ ಅದನ್ನು ಧ್ಯಾನ ಮಾಡುವುದು, 2ನೇದಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದು, ಮತ್ತೆ ನಮ್ಮ ಆಲೋಚನೆಗಳನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವುದು, ಮತ್ತೆ ನಾವು ಆತ್ಮಿಕವಾದ ರೀತಿಯಲ್ಲಿ ನಾವು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವುದು. ಈ ರೀತಿಯಾಗಿ ಮಾಡಿದರೆ ನಾವು ದೇವರಿಗೆ ಹತ್ತಿರವಾಗ್ತೀವಿ, ಮತ್ತೆ ದೇವರಿಂದ ಆಶೀರ್ವಾದ ಹೊಂದ್ತೀವಿ, ಮತ್ತೆ ಮುಂದೆ ಬರಬಹುದಾದಂತ ಕೇಡಿನಿಂದ ನಾವು ತಪ್ಪಿಸಿಕೊಂಡು ದೇವರು ನಮ್ಮನ್ನ ನಡೆಸುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ರೆ, ದೇವರು ನಮ್ಮನ್ನ ಅದ್ಭುತ ರೀತಿಯಲ್ಲಿ ನಡೆಸುವುದಕ್ಕೆ ಅವಕಾಶ ಕೊಟ್ರೆ, ದೇವರು ನಮ್ಮನ್ನ ಉತ್ತಮವಾದ ಪಾತ್ರೆಯನ್ನಾಗಿ ಉಪಯೋಗಿಸಿಕೊಂಡು ತನ್ನ ಸೇವೆಯಲ್ಲಿ ನಮ್ಮನ್ನ ಉಪಯೋಗಿಸ್ಕೊಳ್ತಾನೆ. ಹಾಗೂ ಇತರರ ಮುಂದೆ ನಮ್ಮನ್ನ ಒಂದು ಬೆಳಕೋಪಾದಿಯಲ್ಲಿ ಅಥವಾ ಉಪ್ಪಿನೋಪಾದಿಯಲ್ಲಿ ರುಚಿಯಾಗಿರುವ ಹಾಗೆ ದೇವರು ನಮ್ಮನ್ನ ಇತರ ಮುಂದೆ ಇಡ್ತಾನೆ. ಮತ್ತೆ ನಮ್ಮನ್ನ ದೇವ್ರ ವಾಕ್ಯ ಹೇಳುವ ಹಾಗೆ ನಿಮ್ಮನ್ನ ತಲೆಯನ್ನಾಗಿ ಮಾಡ್ತೇನೆ ಹೊರತು ಬಾಲವನ್ನಾಗಿ ಅಲ್ಲ ಅಂತ ಹೇಳುವ ಹಾಗೆ ನಮ್ಮನ್ನ ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟರೆ ದೇವರು ನಮ್ಮನ್ನ ಉನ್ನತ ರೀತಿಯಲ್ಲಿ ನಡೆಸೋದಕ್ಕೆ ನಾವು ಅವಕಾಶವಾಗುತ್ತೆ. ಕೊನೆಯದಾಗಿ ವಾಕ್ಯ ಹೇಳುತ್ತೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವನು. ಈ ರೀತಿಯ ಲಕ್ಷಣಗಳು ಬಂದಾಗ, ನಾವು ದೇವರ ಸನ್ನಿಧಿಗೆ ಬಂದಾಗ ದೇವರು ನಮಗೆ ಕಲ್ಲಾದ ಹೃದಯವನ್ನು ತೆಗೆದು ನೂತನ ಹೃದಯವನ್ನ, ಮೃದುವಾದ ಹೃದಯವನ್ನ ದಯಪಾಲಿಸ್ತಾನೆ.
ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಧನ್ಯವಾದಗಳು. ಈ ಒಂದು ಅವಕಾಶ ಕೊಟ್ಟಂತ ಬೋಧಕರಂತ ರಾಜು ಅವರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಉತ್ತಮವಾದಂತ ರೀತಿಯಲ್ಲಿ ದೈವಿಕ ಮಾನವನ್ನ ತಂದಂತ ಸಹೋದರ ರವಿ ಭಕ್ತರಾಜ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಇನ್ನು ಹೆಚ್ಚಿನ ಆತ್ಮನ ಬಲದಿಂದ ತುಂಬಿಸಿ ತನ್ನ ಮಹಿಮೆಯ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಇರುವಂತದ್ದಾಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಚಾರ್ಟ್ ಅಲ್ಲಿ ಹಾಕಿದ್ದಾರೆ. ಸಹೋದರಿ ಸವಿತಾ ಅವರು ಸುಮಾರು 139 ಮೊದಲನೇ ಭಾಗ, ಎರಡನೇ ಭಾಗ ಬಂದ್ಬಿಟ್ಟಿದ್ದೆ 12. ಇಬ್ಬರು ಪ್ರಾರ್ಥನೆಯನ್ನ ಮಾಡ್ಬೇಕಾಗ್ತದೆ. ನಮ್ಮ ಜೊತೆಯಲ್ಲಿ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರು ಎರಡನೇ ಭಾಗವನ್ನ, ಕೊನೆ ಭಾಗವನ್ನ ಮಾಡಿ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಮೊದಲನೇ ಭಾಗವನ್ನ ಜಾನ್ಸನ್ ಶರಣಪ್ಪ ಅವರು ಮೊದಲನೇ ಭಾಗವನ್ನ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಸರ್, ನೀವು ಎರಡನೇ ಭಾಗ ಕೊನೆಗೆ ಅಂತ್ಯಾಶೀರ್ವಾದವನ್ನ ಕೊಡಿ. ಮೊದಲನೇ ಭಾಗವನ್ನ ಜಾನ್ಸನ್ ಶರಣಪ್ಪ ಅವರು ಮಾಡ್ತಾರೆ. ಇದ್ದೀರಾ? ಸರ್, ಚಾರ್ಟ್ ಓಪನ್ ಮಾಡ್ತೇನೆ. ಮಾಡಿ. ಡಿವೈಸ್ ಯಾಕೆ ಎರಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ. ಈ ಬೆಳಗಿನ ಸಮಯಕ್ಕಾಗಿ ಸುಖ ನಿದ್ರೆಯನ್ನು ಕೊಟ್ಟ ವಂದನೆ ಸಲ್ಲಿಸ್ತೇವೆ. ನಿನ್ನ ಪ್ರೀತಿಯ ಮಗನ ಸಂದೇಶಕ್ಕಾಗಿ ಮಗನ ಆಶೀರ್ವಾದ ಮಾಡ್ರಿ. ಅವರ ಸೇವೆಯನ್ನು ನಡೆಯುವಂತ ಎಲ್ಲ ಕಾರ್ಯಗಳಲ್ಲಿ ಅವರು ಭಾಗವಹಿಸುವಾಗ ಆ ಮಗನನ್ನ ಆಶೀರ್ವಾದ ಮಾಡಿ, ಮಕ್ಕಳನ್ನ ಆಶೀರ್ವಾದ ಮಾಡಿ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ತರಲಾಗಿದ್ದೇವೆ. ಈ ವಿಜ್ಞಾಪನೆಗಳನ್ನು ನೀವು ಲಾಲಿಸು, ಅದಕ್ಕೆ ಉತ್ತರವನ್ನು ದಯಪಾಲಿಸು. ನಿನ್ನ ಪ್ರೀತಿಯ ಮಗನಾದಂತ ಕೋಲ್ಕಾ ಅವರ ಮಗ ವಿಕ್ರಮ್ ಅವರ ಸಲುವಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಮ್ಮ ಮಗನನ್ನು ಆಶೀರ್ವಾದ ಮಾಡ್ರಿ, ಆರೋಗ್ಯದಲ್ಲಿ ನಡೆಸಿರಿ ಸ್ವಾಮಿ. ಅವರ ಕುಟುಂಬವನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ದೇವ, ಅವರ ಒಂದು ಹೋಗೋಣ ಬರಣಗಳಲ್ಲಿ ನಿನ್ನ ಕೃಪೆಯಲ್ಲಿ ಆರೋಗ್ಯವನ್ನು ದಯಪಾಲಿಸಿ ಆ ಮಗನನ್ನು ಪರಂಬರಿಸಿ ನಿನ್ನ ಕೃಪೆಯಲ್ಲಿ ನಡೆಸಬೇಕೆಂದು ಬೇಡ್ಕೊಳ್ತೇವೆ. ಸ್ವಾಮಿಯಲ್ ಕ್ರಿಸ್ಟೋಫರ್ ಅವರನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರ ಒಂದು ಜ್ವರ, ಒಂದು ಶೀತವನ್ನು ತೆಗೆದುಹಾಕಿ ಆರೋಗ್ಯವನ್ನು ದಯಪಾಲಿಸಿರಿ ಸ್ವಾಮಿ. ಆ ಮಗನನ್ನು ನಿನ್ನ ಸೇವೆಯನ್ನು ಮಾಡುವಾಗ ಮಗನಿಗೆ ಯಾವ ತೊಂದರೆ ಇರ್ಲಾರದಂತೆ ಆ ಮಗನನ್ನು ಕಾಪಾಡಿ ರಕ್ಷಣೆ ಮಾಡ್ರಿ, ಆರೋಗ್ಯವನ್ನು ದಯಪಾಲಿಸಿರಿ. ಎಲ್ಲರೂ ಲೋಕೇಶ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವ. ಅವರನ್ನು ಆರೋಗ್ಯದಲ್ಲಿ ನಡೆಸಿರಿ, ಕೃಪೆಯಲ್ಲಿ ನಡೆಸಿರಿ. ಆ ಮಕ್ಕಳ ಕುಟುಂಬವನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಬನ್ನಿಮಟ್ಟಿ ಎಂದ ಬಳ್ಳಾರಿ ಚರ್ಚ್ ಸಲುವಾಗಿ ಪ್ರಾರ್ಥನೆ ಮಾಡ್ತೇವೆ ದೇವ. ಆ ಸಭೆಗಳಲ್ಲಿ ನಿನ್ನ ಕೃಪೆ ಇರಲಿ ಸ್ವಾಮಿ. ಆ ಮಗಳ ಎಲ್ಲ ವಿಜ್ಞಾಪನೆ ಲಾಲಿಸಿ, ಅಲ್ಲಿ ಕಟ್ಟಡಗಳು, ಅಲ್ಲಿ ನಡೆಯುವಂತ ಎಲ್ಲಾ ಕೆಲಸ ಕಾರ್ಯಗಳು ಸಭೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ಲಿಕ್ಕೆ ಸಹಾಯ ಮಾಡ್ರಿ. ಆ ತೊಂದರೆಗಳನ್ನು, ಹಣಕಾಸಿನ ಎಲ್ಲಾ ತೊಂದರೆಗಳನ್ನು ನೀಗಿಸಿ ಅವರಿಗೆ ಬೇಕಾದಂತ ಅನುಕೂಲತೆಗಳನ್ನು ಬನ್ನಿಮಟ್ಟ ಮತ್ತು ಬಳ್ಳಾರಿ ಚರ್ಚ್ಗೆ ಸಭೆಯಲ್ಲಿ ನಡೆಸಬೇಕಂತ ಬೇಡ್ಕೊಳ್ತೇವೆ ದೇವ. KP ರವಿ ಸಲ ಪ್ರಾರ್ಥನೆ ಮಾಡ್ತೇವೆ ದೇವ. ಮಗನನ್ನು ಆಶೀರ್ವಾದ ಮಾಡ್ರಿ, ಆರೋಗ್ಯದಲ್ಲಿ ನಡೆಸಿರಿ. ಆ ಮಕ್ಕಳ ಒಂದು ಭವಿಷ್ಯವನ್ನು ಮತ್ತು ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಕುಟುಂಬನ ಆಶೀರ್ವಾದ ಮಾಡ್ರಿ. ಅವರ ಒಂದು ಬಿಸ್ನೆಸ್ ಅಥವಾ ಅವರ ಒಂದು ಮುಂದಿನ ಭವಿಷ್ಯದಲ್ಲಿ ಬೇಕಾದಂತ ಎಲ್ಲ ಆಶೀರ್ವಾದ ದಯಪಾಲಿಸಿ, ಹಣಕಾಸಿನ ಆಶೀರ್ವಾದವನ್ನು ದಯಪಾಲಿಸ್ಬೇಕಂತ ಬೇಡ್ಕೊಳ್ತೇವೆ. BK ಅನಿತಾ ಅವರ ಒಂದು ಬೆನ್ನು ನೋವು ಸಲ ಪ್ರಾರ್ಥನೆ ಮಾಡ್ತೇವೆ ದೇವ. ಅವರನ್ನು ಆರೋಗ್ಯದಲ್ಲಿ ನಡೆಸಿರಿ. ಆ ನೋವನ್ನು ತೆಗೆದುಹಾಕಿ ಅವರ ಎಲ್ಲಾ ತೊಂದರೆಗಳನ್ನು ಆರೋಗ್ಯದಲ್ಲಿ ನಿನ್ನ ಕೃಪೆ ಇರಲಿ ಸ್ವಾಮಿ. ಆ ಮಕ್ಕಳನ್ನು ನಿನ್ನ ಪರಂಬರಿಸಿ ಕಾಪಾಡಿ ಆರೋಗ್ಯದಲ್ಲಿ ನಡೆಸು. ಎಲ್ಲರ ಶಿರೋಮಣಿ ನರ್ವಸ್ ಪ್ರಾಬ್ಲಮ್ ಇದೆ ಅಂತ ನಾವು ಕೇಳಿದೆ ಸ್ವಾಮಿ.
ಆ ಪ್ರಾಬ್ಲಮ್ ಅನ್ನು ನೀನು ಸ್ವಾಮಿ ಮುಟ್ಟಿ ಆ ಮಕ್ಕಳನ್ನು ಸ್ವಸ್ಥ ಮಾಡಿ ಆರೋಗ್ಯದಲ್ಲಿ ನಡೆಸಿರಿ. ಶೈಲಾ ಬೆಂಜಮಿನ್ ಅವರು ಆರೋಗ್ಯವನ್ನು ಕಾಪಾಡ್ರಿ ಸ್ವಾಮಿ. ಅವರಿಗೆ ಆರೋಗ್ಯವನ್ನು ದಯಪಾಲಿಸಿರಿ. ಅವರ ಕೆಲಸ ಕಾರ್ಯವನ್ನು ಆಶೀರ್ವಾದ ಮಾಡ್ರಿ ದೇವ. ಅವರನ್ನು ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ದೇವ. ಫಸ್ಟ್ ಲೇಟ್ ಜೇಕಬ್ ಭಾಗ್ಯ ಅವರ ಕುಟುಂಬ ಸಲುವಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವ. ಆ ಮಗನು ತನ್ನ ಒಂದು ಯವನ ಒಂದು ಜೀವಿತದಲ್ಲಿ ಲೋಕವನ್ನು ಅಂತ್ಯ ಮಾಡಿ ನಿನ್ನ ಸನ್ನಿಧಾನದಲ್ಲಿ ಬಂದಾನೆ ಸ್ವಾಮಿಯ ಮಗನನ್ನು ಆಶೀರ್ವಾದ ಮಾಡ್ರಿ. ಮಕ್ಕಳ ಕುಟುಂಬನ ಆಶೀರ್ವಾದ ಮಾಡ್ರಿ ಸ್ವಾಮಿ. ಆ ಮಕ್ಕಳ ಫ್ಯಾಮಿಲಿ ಶೈನಿ ಮತ್ತು ಅವ್ರ ಕುಟುಂಬಗಳು ಸ್ವಾಮಿ ನಿನ್ನ ಆಶೀರ್ವಾದದಲ್ಲಿ ನಡೆಸಿರಿ. ಧೈರ್ಯ ತುಂಬಿರಿ, ಸಮಾಧಾನ ಪಡಿಸಿರಿ ಸ್ವಾಮಿ. ತಂದೆಯವರಿಗೆಲ್ಲರಿಗೂ ನಿನ್ನ ಕೃಪೆಯಲ್ಲಿ ಆರೋಗ್ಯವನ್ನು ದಯಪಾಲಿಸಬೇಕೆಂದು ಬೇಡ್ಕೊಳ್ತೇವೆ ದೇವ. ಆಲ್ ದ 20 ಸ್ಕೂಲ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ಸ್ ಅಡ್ಮಿಷನ್ ಗಳನ್ನು ನಮ್ಮ ಶಾಲೆಗಳಲ್ಲಿ ಸ್ವಾಮಿ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ಮಾಡುತ್ತೇವೆ. ಹೊಸ ವರ್ಷವು ಪ್ರಾರಂಭವಾಗಿದೆ. ಈ ಒಂದು ಅಡ್ಮಿಷನ್ಗಳು ಅಥವಾ ಪ್ರವೇಶಗಳು ಒಳ್ಳೆ ರೀತಿಯಲ್ಲಿ ಆಗ್ಲಿಕ್ಕೆ ನಮ್ಮ ಶಾಲೆಗಳಲ್ಲಿ ನೀವು ದಯಮಾಡ್ರಿ. ಅನೇಕ ಶಾಲೆಗಳಲ್ಲಿ ಈ ಒಂದು ಅಡ್ಮಿಷನ್ ಕಡಿಮೆ ಆಗುತ್ತಾ ಉಂಟು ಸ್ವಾಮಿ. ನೀನು ಬಲ್ಲಂತ ಕರ್ತನಾಗಿದ್ದಿ ದೇವ. ನಮ್ಮ ಎಲ್ಲಾ ಪಾಪವನ್ನು ಕ್ಷಮಿಸು. ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆರೋಗ್ಯದಲ್ಲಿ ನಡೆಸಿರಿ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಿನ್ನ ಸೇವೆಗಾಗಿ ಈ ಶಾಲೆಗಳು ಮುಂದೆ ಬರ್ಲಿಕ್ಕೆ ನಿನ್ನ ಕೃಪೆಯನ್ನು ಗ್ರಹಿಸ್ಬೇಕಂತ ಬೇಡ್ಕೊಳ್ತೇವೆ. ಅನೇಕ ಈ ಒಂದು ಮಳೆಯ ಮೂಲಕವಾಗಿ ತೊಂದರೆಗಳು ಆಗ್ಲಾರ್ದಂತೆ ಕಾಪಾಡಿ ಸ್ವಾಮಿ. ಒಳ್ಳೆ ಮಳೆಯನ್ನು ಕೊಟ್ಟಿದ್ದಿ. ರೈತರಿಗೆ ಬೇಕಾದಂತ ಅದ ಮಳೆಯನ್ನು ದಯಪಾಲಿಸಿದ್ದಿ. ರೈತರ ಸ್ವಾಮಿ ಅವರು ಬೆಳೆದಲ್ಲಿ ನಾವು ಜೀವಿಸುವಾಗ ಸ್ವಾಮಿ ಅವರಿಗೆ ಬೇಕಾದಂತ ಮಳೆಯನ್ನು ಕೊಟ್ಟಿರಕ್ಕಾಗಿ ಸ್ತೋತ್ರ. ಅದು ಕೆಲವು ಪ್ರಾಂತ್ಯಗಳಲ್ಲಿ ಮಳೆಯ ಅವಾಂತರ ಹೆಚ್ಚಾಗಿ ಅದರಲ್ಲಿ ತೊಂದರೆ ಆಗಿದೆ ಸ್ವಾಮಿ. ಅದನ್ನು ನೀನು ಕಾಪಾಡು. ಅವರ ಎಲ್ಲಾ ತೊಂದರೆಗಳನ್ನು ನೀಗಿಸು ಸ್ವಾಮಿ. ಪದ್ಮಿನಮ್ಮಗಳು ಅವರ ಆರೋಗ್ಯವನ್ನು ಕಾಪಾಡು ಸ್ವಾಮಿ. ಅವರ ಕಾಲು ನೋವನ್ನು ಮಂಡಿ ನೋವನ್ನು ತೆಗೆದುಹಾಕಿ ಆರೋಗ್ಯದಲ್ಲಿ ಇರ್ಲಿಕ್ಕೆ ನೀನು ಸಹಾಯ ಮಾಡ್ರು ಸ್ವಾಮಿ. ತಂದೆ ಅದೇ ರೀತಿಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು, ಮದುವೆ ಕಾರ್ಯಕ್ರಮಗಳು ಉಂಟು ಸ್ವಾಮಿ. ನಿನ್ನ ಪ್ರೀತಿ ಸೇವಕರು ಪ್ರಸನ್ನ ಕುಮಾರ್ ಮಗಳ ಮದುವೆ ಇವತ್ತಿದೆ ಸ್ವಾಮಿ. ಈ ಒಂದು ವಾತಾವರಣದಲ್ಲಿ ಯಾವ ತೊಂದರೆ ಆಗಲಾರದೆ ಒಳ್ಳೆಯ ಒಂದು ಮದುವೆಯ ಒಂದು ಕಾರ್ಯಕ್ರಮ ಜರುಗಿಸ್ಲಿಕ್ಕೆ ನೀನು ಸಹಾಯ ಮಾಡ್ರಿ ಸ್ವಾಮಿ. ಆಶೀರ್ವಾದವನ್ನು ಮಾಡ್ರಿ. ಆ ಕುಟುಂಬವನ್ನು ನಿನ್ನ ಕೃಪೆಯಲ್ಲಿ ನಡೆಸಬೇಕೆಂದು ಹೇಳ್ಕೊತಾನೆ. ಈ ಸಮಯದಲ್ಲಿ ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡಿ ಈ ದಿನದ ಎಲ್ಲ ಹೋಗೋಣ ಬರಣಗಳಲ್ಲಿ ಮದುವೆಯ ಕಾರ್ಯಕ್ರಮಗಳಲ್ಲಿ ಎಲ್ಲವೂ ನಿನ್ನ ಮಹಿಮೆ ಹೊಂದಿ ನಿನ್ನ ಕೃಪೆಗೆ ಪಾತ್ರ ನಮ್ಮನ್ನು ಆರೋಗ್ಯದಲ್ಲಿ ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಫಸ್ಟ್ ಜಾನ್ಸನ್ ಯೇಸುದಾಸ್ ಪ್ರಾರ್ಥನೆ ಮಾಡ್ರಿ. ಜೇಸುದಾಸ್ ಅವ್ರು ಎಲ್ಲಿ? ಇಲ್ಲ ನೋಡಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನ ಕೊಟ್ಟಂತ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಸಂದೇಶ ತಂದಂತ ನಿನ್ನ ಪ್ರಿಯ ಮಗನನ್ನ ಆಶೀರ್ವದಿಸು. ನಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದಾಗಿ ಹೇಳುವಾಗ ಸ್ವಾಮಿ, ಹೀಗೆ ನಮ್ಮ ಹೃದಯವು ಕಠಿಣಗೊಳ್ಳಬಹುದು ಮತ್ತು ಕಠಿಣವಾದಂತಹ ಹೃದಯವನ್ನ ಮೃದುಗೊಳಿಸಿ ನೂತನ ಪಡಿಸಿ ನಿನ್ನ ಮಹಿಮೆಗಾಗಿ ಹೇಗೆ ಉಪಯೋಗಿಸಲು ಸಾಧ್ಯ ಎಂಬುವಂತ ವಿಚಾರಗಳಲ್ಲಿ ಈ ಬೆಳಗಿನ ಮಟ್ಟಿಗೆ ಮಾತನಾಡಬೇಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೊಬ್ಬೊಬ್ಬರನ್ನು ನಿನ್ನ ಕೃಪಾಸ್ತಕ್ಕೊಪ್ಪಿಸುತ್ತೇವೆ ಸ್ವಾಮಿ. ಸೈತಾನನು ಯಾವುದೇ ಗಳಿಗೆಯಲ್ಲಿ ನಮ್ಮ ಪೂರ್ವಿಕರ ಮನಸ್ಸನ್ನ ವಂಚಿಸಿ ಕಠಿಣಪಡಿಸಿ ಅವರ ಆತ್ಮಗಳನ್ನ ನಷ್ಟಪಡಿಸಿದ ಹಾಗೆ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತಹ ನಿನ್ನ ಮಕ್ಕಳಾದ ನಮ್ಮನ್ನು ಅದೇ ರೀತಿಯಾಗಿ ವಂಚನೆ ಮಾಡದ ಹಾಗೆ ನಿನ್ನ ಪರಿಶುದ್ಧವಾದ ವಾಕ್ಯದ ಬೆಳಕಿನಲ್ಲಿ ದಿನನಿತ್ಯವೂ ನಾವು
ನಡೆಯುವ ಹಾಗೆ, ಕೇಳುವ ಹಾಗೆ, ನಮ್ಮ ಹೃದಯವು ಮೃದುವಾಗಿ ನಿನ್ನ ಪರಿಶುದ್ಧವಾದ ಮಾತುಗಳಿಂದ ಸ್ವಾಮಿ ನಿನಗೆ ಮಹಿಮೆ ತರಲು, ದೀನ ಸ್ವಭಾವದಿಂದ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡಲು ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಬಂದಿದೆಯಪ್ಪ. ಇದಕ್ಕಾಗಿ ಸ್ತೋತ್ರ. ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸು, ಕೇಳುವಂತ ಪ್ರತಿಯೊಂದು ಹೃದಯವನ್ನು ಆಶೀರ್ವದಿಸು, ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ಅನೇಕರಿಗಾಗಿ ಪ್ರಾರ್ಥಿಸುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದೆ ಸ್ವಾಮಿ. ಈ ಸಮಸ್ಯೆಗಳನ್ನ ನಿನ್ನ ಮುಂದೆ ತರ್ತೇವೆ ಸ್ವಾಮಿ. ನೀನು ಕಾರ್ಯ ಮಾಡುತ್ತಂದೆ ಪ್ರತಿಯೊಬ್ಬರನ್ನು ಈ ಸಮಯದಲ್ಲಿ ಪ್ರಾರ್ಥಿಸುವಂತ ಎಲ್ಲ ಮಕ್ಕಳ ಜೀವಿತದಲ್ಲಿ ನೀನು ಪ್ರಸನ್ನನಾಗು. ಅವರಿಗೆ ಬೇಕಾದಂತ ಬಿಡುಗಡೆಯನ್ನು, ಆರೋಗ್ಯವನ್ನು ಕೊಡಪ್ಪ. ವಿಶೇಷವಾಗಿ ಸ್ವಾಮಿ ಶ್ರೀ ಅಬ್ರಹಾಂ ಅವರು ಪ್ರಾರ್ಥಿಸುವ ಸ್ವಾಮಿ, ಅವರನ್ನು ಮುಟ್ಟಪ್ಪ, ಗುಣಪಡಿಸು. ಶ್ರೀಮತಿ ಸ್ವಪ್ನ ಅವರನ್ನು ಮುಟ್ಟಿ ಗುಣಪಡಿಸು. ಸಿಂಧು ಅವರನ್ನು ಮುಟ್ಟಿ ಗುಣಪಡಿಸು. ಪುಷ್ಪ ಲಿಯೋ ಅವರನ್ನು ಗುಣಪಡಿಸು. ಅನುರಾಗ್ ತ್ರಿಪಾಠಿ ಅವರನ್ನು ಗುಣಪಡಿಸು. ಮಲ್ಲಿಕ್ ಮತ್ತು ಅರ್ಜುನ್ ಅವರನ್ನು ಗುಣಪಡಿಸು ಸ್ವಾಮಿ. ರಾಜು ಸಾಮೇಲ್ಗೋಸ್ಕರ ಪ್ರಾರ್ಥಿಸಿ ಸ್ವಾಮಿ, ಅವರನ್ನು ಗುಣಪಡಿಸು. ನಂದಿತಾ ಮಗುವಿಗೆ ಇರುವಂತ ಮೂತ್ರಪಿಂಡದ ಅನಾರೋಗ್ಯವನ್ನು ಸ್ವಾಮಿ ಸ್ವಸ್ಥಪಡಿಸುತ್ತಾನೆ. ಮಂಜುನಾಥ್ ಅವರ ಕಿಡ್ನಿ ಸಮಸ್ಯೆಯನ್ನು ಪರಿಹರಿಸು. ಕುಟುಸುಬ್ಬ ಅವರನ್ನು ಗುಣಪಡಿಸಪ್ಪ. ಕಲ್ಲಿಮುಲ್ಲಾ ಅವರನ್ನು ಸಹ ಮುಟ್ಟಿ ಗುಣಪಡಿಸು. ಎಲ್ಲ ಕೊರತೆಗಳನ್ನ ನೀಗಿಸಿ ಈ ಮಕ್ಕಳು ಸಮಾಧಾನದಿಂದ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಕೃಪೆ ತೋರು ಸ್ವಾಮಿ. ಶ್ರೀಮತಿ ಗುಂಡಮ್ಮ ಅವರನ್ನು ಮುಟ್ಟು ಸ್ವಾಮಿ. ಎಡ್ವಿನ್ ಪಾಲ್ ಅವರ ಮಗುವಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವರನ್ನು ಮುಟ್ಟು ಸ್ವಾಮಿ. ಶ್ರುತಿ ಶಕ್ತಿ ಅವರನ್ನು ಮುಟ್ಟು ಸ್ವಾಮಿ. ಸ್ವಾಮಿ, ಪಂಜಾಬ್ ಅಲ್ಲಿ ಇರುವಂತಹ ಸಿಸ್ ಮಹಾರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಜನರಿಂದ ಹೆಚ್ಚು ಮುತ್ತವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ವಿಜಯ್ ವಿನೋದ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ದೊರಸ್ವಾಮಿ ಮತ್ತು ಶ್ರೀಮತಿ ಸುಮತಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಜಯರಾಮ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಸಚಿಕಲಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕ್ರಿಸ್ಟಿನಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ರಾಹುಲ್ ಅವ್ರಿಗೋಸ್ಕರ ಪ್ರಾರ್ಥನೆ. ಶ್ರೀಮತಿ ಶಾರದಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಇಸ್ರತ್ ಹುಸೇನ್ ಅವ್ರಿಗೋಸ್ಕರ ಪ್ರಾರ್ಥನೆ. ಶ್ರೀ ವಾಲ್ದಾರ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಬೇಬಿ ಆರಾಧ್ಯಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಬರೋಡದಿಂದ ಶೀಲಾ ಬಹನ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಹಿಯಾನ್ ದಯಾಳ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ವರಪ್ರಸಾದ್ ಅವ್ರಿಗೋಸ್ಕರ ಪ್ರಾರ್ಥನೆ. ಸಾರ್ವಿಕಾ ಮಗುವಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಪ್ರತಾಪ್ ಅನ್ಬುನಾಥನ್ ಅವ್ರಿಗೋಸ್ಕರ ಪ್ರಾರ್ಥನೆ. ಸಾನಿ ಲೋಹರ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಜಾನ್ಸನ್ ಜೇಮ್ಸ್ ಅವ್ರಿಗೋಸ್ಕರ ಪ್ರಾರ್ಥನೆ. ಡೈಮಂಡ್ ಡೇವಿಡ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಜೋಯಲ್ ಸಿಂಗ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅಜ್ಮೀರ್ ಸುಮೇತ್ ಅವರ ಮಗುಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಜ್ಯೋತಿ ಕದಮ್ ಅವ್ರಿಗೋಸ್ಕರ ಪ್ರಾರ್ಥನೆ. ಮೂರ್ತಿ ನಾಯ್ಡುಗೋಸ್ಕರ ಪ್ರಾರ್ಥನೆ. ಕುಶಾಲ್ ಗೌಡ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಶ್ರೀಮತಿ ಪುಷ್ಪ ಅವ್ರಿಗೋಸ್ಕರ ಪ್ರಾರ್ಥನೆ. ರಾಫೇಲ್ ಪ್ರತಾಪ್ ಅವ್ರಿಗೋಸ್ಕರ ಪ್ರಾರ್ಥನೆ. ಜಬರಾಜ್ ಮೆನನ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕರ್ತನೆ, ಶ್ರೀಮತಿ ಬೂತಿ ಅವ್ರಿಗೋಸ್ಕರ ಪ್ರಾರ್ಥನೆ. ಜಡ್ಲಿ ಪರ್ಣಯ ಅರ್ಜುನ್ಗೋಸ್ಕರ ಪ್ರಾರ್ಥನೆ. ನ್ಯಾಯಾಧೀಶನೆ ಎಲ್ಲ ಮಕ್ಕಳನ್ನ ನೀನು ಮುಟ್ಟು ಸ್ವಾಮಿ. ಅವರವರ ಅನಾರೋಗ್ಯದ ಪರಿಸ್ಥಿತಿಗಳಿಂದ ಅವ್ರನ್ನ ಬಿಡುಗಡೆ ಮಾಡು, ಸ್ವಸ್ಥಪಡಿಸು, ಆರೋಗ್ಯ ಕೊಡು. ನಮ್ಮೆಲ್ಲರ ಪ್ರಾರ್ಥನೆಯಿಂದ ಸ್ವಾಮಿ ಅವರು ಗುಣ ಹೊಂದಿದವರಾಗಿ, ಕರ್ತನೆ, ಪ್ರಾರ್ಥನೆಯಲ್ಲಿರುವಂತಹ ಬಲವನ್ನು ಗ್ರಹಿಸಿಕೊಂಡವರಾಗಿ, ತಾವು ಪ್ರಾರ್ಥಿಸುವುದರ ಮುಖಾಂತರವಾಗಿ ಉನ್ನತವಾದ ನಿನ್ನ ಕೃಪೆಯನ್ನು ಹೊಂದಿ ಈ ಭೂಮಿ ಮೇಲೆ ಹೊಸ ಜೀವಿತವನ್ನ, ಹೊಸ ಬದುಕನ್ನು, ನೂತನವಾದಂತಹ ಆರೋಗ್ಯ ಸುಕ್ಷೇಮಗಳನ್ನು ಪಡೆದವರಾಗಿ, ನಿನಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಲು ಸಹಾಯ ಮಾಡಿ. ಈ ಕೂಟದಲ್ಲಿ ಕೂಡಿ ಬಂದಿರುವಂತಹ ಎಲ್ಲಾ ನಿನ್ನ ಭಕ್ತರನ್ನ ನಿನ್ನ ಸ್ವಾಮಿ, ನಮ್ಮೆಲ್ಲರೂ ನೀನು ಆಶ್ರಯಿಸು. ಚಿನ್ನಪ್ಪ ಸಾತ್ವಿಕರನ್ನು ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಹಿರಿಯರಂತ ಹೇಮಲತಾ ಭಕ್ತರಾಜ್ ಅವರನ್ನು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು ಸ್ವಾಮಿ. ಜಾನ್ ಡೇವಿಡ್ ಅವರನ್ನು, ಅವ್ರ ಶ್ರೀಮತಿಯವರನ್ನು ಮುಟ್ಟಿ ಆಶ್ರಯಿಸಿ ಆರೋಗ್ಯದಿಂದ ತುಂಬಿಸಿ ಕಾಪಾಡು. ಶರಣಪ್ಪ ಜಾನ್ಸನ್ ಅವರನ್ನು ಆಶ್ರಯಿಸು ಸ್ವಾಮಿ. ಅವರಿಗೆ ಆರೋಗ್ಯ ಕೊಡು, ಬಲ ಕೊಡು. ಕುಟುಂಬದ ನಾಯಕನಾಗಿದ್ದು ನಿನ್ನ ಸೇವೆಯಲ್ಲಿ ಬಲಪಡಿಸಿ ಉಪಯೋಗಿಸುವ. ಸಹೋದರಿ ಸವಿತಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳು ಮಾಡುವಂತ ಸೇವೆಯನ್ನು ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ಘನವುಳ್ಳ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. KP ರವಿ ಅವ್ರಿಗೋಸ್ಕರ ಪ್ರಾರ್ಥನೆಯವರು ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ಇಡ್ತಿರುವಾಗ ನೀನು ಕನಿಕರದಿಂದ ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸಿ, ಅವರ ಕುಟುಂಬದ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿ, ಅವರ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಶುಭವನ್ನು ಕೊಟ್ಟು ಅವರ ಆಲಯವು ಜೀರ್ಣೋದ್ಧಾರವಾಗುವಂತೆ ಕಾರ್ಯ ಮಾಡಿ.
ಲೋಕ ಸಂಘಗಳಿಗೋಸ್ಕರ ಪ್ರಾರ್ಥನೆ, ಅವರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಸೊಸೆಯರನ್ನು ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸು ಸ್ವಾಮಿ. ಸೌದರಿ ಚಂದ್ರಮ್ಮ, ಮಂಜುನಾಥ್ಗೋಸ್ಕರ ಪ್ರಾರ್ಥನೆ, ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಜಾನ್ಸನ್ ಯೇಸುದಾಸ್ ಅವರನ್ನ, ಅವರ ಕುಟುಂಬವನ್ನು, ಅವ್ರು ಮಾಡುವಂತ ಸೇವೆನ ಸಭೆಯನ್ನು ನಡೆಸ್ಕೊಡ್ತೇನೆ. ಆತ್ಮನ ಬಲದಿಂದ ಅಭಿಷೇಕಿಸಿ ಗಣವುಳ್ಳ ನಿನ್ನ ಸೇವೆಯನ್ನು ಉಪಯೋಗಿಸಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಗುರಿ ಮುಟ್ಟುವಂತೆ ಕಾರ್ಯ ಮಾಡು ಸ್ವಾಮಿ. ನನ್ನನ್ನು ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಸಂದೇಶ ತಂದಂತ ಪ್ರಿಯ ಮಗನಾದಂತ ರವಿ ಭಕ್ತರಾಜ್ ಅವರನ್ನ ಆಶೀರ್ವದಿಸು ಸ್ವಾಮಿ. ಅವ್ರ ಶ್ರೀಮತಿಯನ್ನ ಮಗುವನ್ನ ಆಶೀರ್ವದಿಸು. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ಕೊಟ್ಟು ಇನ್ನಷ್ಟು ನಿನ್ನ ಸೇವೆ ಮಾಡಲು ಚೈತನ್ಯ ಪಡಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಶೋಭಾ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವರ ಯಜಮಾನರು ಮಕ್ಕಳಿಗಾಗಿ ಪ್ರಾರ್ಥನೆ ಸ್ವಾಮಿ. ಮಕ್ಕಳನ್ನ ಬಲಪಡಿಸು, ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ನಿನ್ನ ಘನವುಳ್ಳ ಸೇವೆಯಲ್ಲಿ ಅಭಿವೃದ್ಧಿ ಪಡಿಸಿ ಉಪಯೋಗಿಸ್ಕೋ ಸ್ವಾಮಿ. ಪರಶು ಸಾಲಮನ್ ಅವ್ರನ್ನ ಆಶೀರ್ವದಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ವರಲಕ್ಷ್ಮಿ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ಯಶವಂತ್ ಸರ್ ಅವ್ರನ್ನ, ಅವ್ರ ಕುಟುಂಬವನ್ನು, ಅವ್ರ ಮಕ್ಕಳನ್ನು ಆಶೀರ್ವದಿಸು. ಶ್ರೀಮತಿ ಪದ್ಮಿನಿ ಅವರನ್ನು ಮುಟ್ಟಿ ಗುಣಪಡಿಸು. ನಮ್ಮೆಲ್ಲರ ಜೊತೆಗೆ ನೀನಿರು ಸ್ವಾಮಿ. ಪರಲೋಕದ ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿ ಇನ್ನು ಆತ್ಮೀಕವಾದಂತಹ ಬಲವನ್ನು ಹೊಂದಿದವರಾಗಿ ಈ ಕೊನೆ ಕಾಲದಲ್ಲಿ ನಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸಲು, ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡಲು, ಅನೇಕ ಆತ್ಮಗಳನ್ನ ಹಟ್ಟಿಗೆ ತರಲು ನಮ್ಮೆಲ್ಲರನ್ನು ಉಪಯೋಗಿಸು. ಈ ದಿನವನ್ನು ಆಶೀರ್ವದಿಸು. ಈ ದಿನದಲ್ಲಿ ನಡೆಯುವಂತ ಎಲ್ಲಾ ಶುಭ ಕಾರ್ಯಗಳನ್ನು ಆಶೀರ್ವದಿಸಿ, ಎಲ್ಲಾ ಕುಟುಂಬಗಳ ಜೊತೆಯಲ್ಲಿ ನೀನಿದ್ದು ಎಲ್ಲಾ ದಂಪತಿಗಳನ್ನು ಆಶೀರ್ವದಿಸಿ ನೂತನವಾದಂತಹ ಭವಿಷ್ಯಕ್ಕೆ ಅವರನ್ನ ಮುನ್ನಡೆಸಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ಅದೇ ರೀತಿಯ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂದು ಕೇಳ್ಕೊಳ್ಳಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಸದಾ ನಿನ್ನದೇ ಸ್ವಾಮಿ. ಆಮೇಲೆ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇದು ಮಾಧ್ಯಮದಲ್ಲಿ ಇಂದು ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಸ್ವಾಮಿ ಇದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರಾದಂತ ರವಿ ಭಕ್ತರಾಜರವರ ಮೇಲೆಯೂ ಹಾಗೂ ಸ್ವಾಮಿ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೇನ್. ಆಮೇನ್. ಎಚ್ಚರವಾಗಿದ್ದು ಪ್ರಾರ್ಥಿಸು. ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ದೈವಿಕ ಮನವನ್ನ ಬಡಿಸಿದ ಸಹೋದರ ರವಿ ಭಕ್ತರಾಜರವರಿಗೂ, ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಗಳನ್ನ ಮಾಡಿದಂತಹ ಸಹೋದರರಿಗೂ ಹಾಗೂ ಬೋಧಕರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತಹ ಜಾನ್ ಡೇವಿಡ್ ರವರಿಗೂ, ಕುಟುಂಬದಲ್ಲಿ ಕೂಡಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ಸಾಯಂಕಾಲದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಸರಿಯಾಗಿ 7 ಗಂಟೆಗೆ ನಾವು ಸೇರು ಬರುವ. ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ಆಮೇನ್. ರವಿ ಭಕ್ತ ಸರ್, ಒಳ್ಳೆ ಒಂದು ವಾಕ್ಯಗಾಗಿ ಧನ್ಯವಾದ ನಮಗೆ. ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ ಯು. ಓ ಎಲ್ಡರ್ ರವಿ ಗುಡ್, ನೈಸ್ ಮೆಸೇಜ್ ಅಪ್ಪ. ಥ್ಯಾಂಕ್ಸ್ ಸರ್. ಯಾ ವೆರಿ ಗುಡ್. ಒಳ್ಳೆಯ ಸಂದೇಶಕ್ಕಾಗಿ ರವಿ ಭಕ್ತರಾಜ್ ಅವರಿಗೆ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ಕೂಟದಲ್ಲಿ ಆಗಾಗ ಸಂದೇಶಗಳನ್ನ ನೀಡುತ್ತಾ ಆತ್ಮಿಕವಾಗಿ ಬೆಳೆಯುತ್ತಾ ದೇವರಿಗೆ ಮಹಿಮೆ ಉಂಟು ಮಾಡುವಂತೆ ದೇವರು ನಿಮ್ಮನ್ನ ನಡೆಸಲಿ. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್. ಜಾನ್ಸನ್ ಜೇಸುದಾಸ್ ಸರ್, ಅವ್ರಿಗೇನೋ ಅವಸರ ಆಯ್ತು, ವಿಡಿಯೋ ಆನ್ ಮಾಡ್ಕೊಂಡಿದ್ರು ಮಾಡಿಲ್ಲ. ಅವ್ರಿಗೆ ಕನ್ಫ್ಯೂಷನ್ ಆಯ್ತು. ನಾನು ಮೊದಲು ಅವ್ರಿಗೆ ಮಾಡಂತ ಹೇಳ್ದೆ, ಆಮೇಲೆ ನೀವು ಮಾಡಂತ ಹೇಳ್ದೆ. ಅವರು ಎಲ್ಲೋ ನಿಮ್ಗೆ ಹೇಳಿದಾರೆ ಅಂತೇಳಿ ಅವರು ತಿಳ್ಕೊಂಡು ಸರ್, ನಂತರ ಅವ್ರು ಬರ್ಲಿಲ್ಲ.
ಶೋಭಾ ಡೇವಿಡ್ ಇದ್ದಾರೆ. ರವಿ ಭಕ್ತರಾಜು ಇಲ್ಲಿ ಕೊಳ್ಳೇಗಾಲದಲ್ಲಿ ಇದ್ದೀರೋ ಬೆಂಗಳೂರಲ್ಲಿ ಇದ್ದೀರೋ? ಬೆಂಗಳೂರು ಇದೀನಿ ಅಂಕಲ್, ಬೆಂಗಳೂರಲ್ಲಿ. ವಾರಕ್ಕೊಮ್ಮೆ ಬರ್ತೀರಾ? ಇಲ್ಲ ಅಂಕಲ್, ಟೈಮ್ ಆದಾಗ ಯಾವಾಗ ಆಗುತ್ತೋ ಬರ್ತೇನೆ. ಚರ್ಚ್ ಎಲ್ಲ ಅಟೆಂಡ್ ಮಾಡ್ತೀರಿ? ಡಬಲ್ ರೋಡ್ ಅಂಕಲ್, ಹಾ. ಡಬಲ್ ರೋಡ್ ಸರ್. ಎಲ್ಲರಿಗೆ